ಶ್ರೀಧರ್ ಮುರಾಳೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಅವರಿಗೆ ಈ ವೇದಿಕೆಯನ್ನ ಬಿಟ್ಟುಕೊಡುತ್ತಿದ್ದೇವೆ. ಅವರು ತಮ್ಮ ಉಪನ್ಯಾಸವನ್ನ ಈಗ ಆರಂಭ ಮಾಡುತ್ತಾರೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳ ಗುರುವೇ ಸರ್ವಲೋಕಾನ ವಿಸಜೇ ಭವರೋಗಿನ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತ ಶರಣಾರ್ಥಿಗಳನ್ನ ಸಮರ್ಪಿಸಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯಪಾದ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರೂಪರಾಗಿರ್ತಕ್ಕಂತಹ ಮಹಾಶಿವಯೋಗಿ ಕಾಡಸಿದ್ದೇಶ್ವರರ ಶ್ರೀಪಾದದಲ್ಲಿ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸಿ ಕಾಡಸಿದ್ದೇಶ್ವರರ ವಚನ ಚಿಂತನ ಇದೊಂದು ಪ್ರವಚನ ಮಾಲಿಕೆ. ಇದರಲ್ಲಿ ನಾವು ಹಂತವಾಗಿ ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಅದನ್ನ 2 ಸ್ಥಳಗಳ ಈಗ ಮಾಯಾ ವಿಲಾಸ ವಿಡಂಬನ ಸ್ಥಳವನ್ನ ನೋಡಾಕತ್ತೀವಿ. ಈ ಮಾಯಾ ವಿಲಾಸ ವಿಡಂಬನ ಸ್ಥಳದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಾಡಿನ ಸಮಸ್ತ ಸುಜಾತ ಅಕ್ಕವರನ್ನ ಮೊದಲು ಮಾಡಿಕೊಂಡು ಇಲ್ಲಿ ಅನೇಕ ಮಂದಿ ಆಗಸ್ವರ ಹೇಳಿದ ಪ್ರಕಾರ ಅನೇಕ ಜನ ಘನ ವಿದ್ವಾಂಸರಿದ್ದಾರ, ಇಲ್ಲೇ ಕಲಾವಿದರು ಇದ್ದಾರ. ಅಷ್ಟೇ ಅಲ್ಲದೆ ಇಲ್ಲಿ ಲೇಖಕರು, ಸಾಹಿತಿಗಳು ಎಲ್ಲರೂ ಇದ್ದಾರೆ. ಇವರೆಲ್ಲರ ಶ್ರೀಪಾದದಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ಹೇಳಿ ನಿನ್ನಿನ ದಿನ ಕಾಡಸಿದ್ದೇಶ್ವರರ ಒಂದು ವಚನವನ್ನ ಚಿಂತನೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಸಂದೇಹ ಸಾಧಕರಾಗಿರ್ತಕ್ಕಂಥ ನಮ್ಮವರೇ ಆದಂತ ಒಬ್ಬರಲ್ಲಿ ಒಂದು ಸಣ್ಣ ಸಂದೇಹ ಉತ್ಪನ್ನ ಆಗಿದ್ರಿ. ಆ ಸಂದೇಹ ಅವರಲ್ಲಷ್ಟೇ ಅಲ್ಲ, ಅದರ ಎಲ್ಲರಿಗೂ ಸುಪ್ತವಾಗಿ ಇರ್ತದ. ಕೆಲವು ಮಂದಿ ಕೇಳ್ತಾರ, ಕೆಲವು ಮಂದಿ ಕೇಳಾಕ ಧೈರ್ಯ ಆಗಂಗಿಲ್ಲ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಒಬ್ಬರು ಸಾಧಕರು ಪ್ರಶ್ನೆಯನ್ನ ಮಾಡ್ಯಾರ. ಏನ ಪ್ರಶ್ನೆ ಅಂತಂದ್ರೆ, ಇದು ಕೆಲವು ಲಕ್ಷ್ಯ ಕೊಡುವಂತ ಮಾತದ. ಇವತ್ತಿನ ಎಲ್ಲರೂ ಸ್ವಲ್ಪ ಮನಸ್ಸನ್ನ ಕಿವಿಯಲ್ಲಿ ಇಟ್ಕೊಂಡು ಕೇಳಬೇಕು. ಇದು ನನ್ನ ವಿನಂತಿ. ಮನಸ್ಸನ್ನ ಆ ಕಡೆ ಈ ಕಡೆ ಹರಿಯಗೊಳ್ಳಾರ್ದ ಶ್ರವಣೇಂದ್ರಿಯದಲ್ಲಿಯೇ ಮನಸ್ಸನ್ನ, ಅಂದ್ರೆ ನಮ್ಮ ಕಿವಿಯಲ್ಲಿಯೇ ಮನಸ್ಸನ್ನ ಕೇಂದ್ರೀಕರಣ ಮಾಡಿ ಒಂದ್ ಸ್ವಲ್ಪ ವಿವೇಚನಾ ಬುದ್ಧಿಯಿಂದ ಇವತ್ತಿನ ಚಿಂತನವನ್ನ ಸ್ವಲ್ಪ ಶ್ರವಣ ಮಾಡ್ರಿ ಅಂತೇಳಿ ನಮ್ಮೆಲ್ಲರಲ್ಲೇ ಪ್ರಾರ್ಥನೆಯನ್ನ ಮಾಡ್ತಾ, ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದು ಈ ಕಾಡಸಿದ್ದೇಶ್ವರರು ಸ್ಪಷ್ಟವಾಗಿ ಹೇಳಿದ್ರು, ಹೆಣ್ಣು ಹೊನ್ನು ಮಣ್ಣನ್ನ ಒಂದು ಬಿಳುಪಿನ ಮಲ, ಕೆಂಪಿನ ಮಲ, ಕಪ್ಪಿನ ಮಲ ಅಂತ ಗುರುಗಳೇ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಧ್ವನಿನೇ ಕೇಳ್ತಾ ಇಲ್ಲ ರೀ ಅಮ್ಮಾರ, ಸುಜಾತ ಅಮ್ಮಾರ. ಹೌದು, ಕೇಳಿಸ್ತಾ ಇಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ. ಬಹುಶಃ ಗುರುಗಳದ್ದು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು. 嗯。 ಗುರುಗಳೇ,
ಗುರುಗಳೇ ಏನು ಕೇಳಿಸ್ತಾ ಇಲ್ಲ. ಬಹುಶಃ ಏನಾದ್ರು ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು. ಸುಜಾತ ಅವರೇ ನೋಡ್ರಿ ಒಂದಿಟ್ಟು ಏನಾಯ್ತು. ಅವ್ರು ಲೆಫ್ಟ್ ಆಗಿ ಮತ್ತ ರೀಜಾಯಿನ್ ಆಗ್ತಾರ್ರಿ. ಕೇಳ್ತದ ನೋಡ್ರಿ, ಈಗ ಕೇಳಿಸ್ತದೆ. ನನ್ನ ಧ್ವನಿ ಕೇಳ್ತದಲ್ಲ. ಹ, ವಿಷಯ ಏನಪ್ಪಾ ಅಂತಂದ್ರೆ ಕಾಡಸಿದ್ದೇಶ್ವರರು ಒಂದು ಇಲ್ಲಿ ಇರ್ತಕ್ಕಂಥವ್ರನ್ನು ಬೈತಾರ. ಅವ್ರು ಅದು ಏನ್ ಹೇಳ್ಯಾರಂತಂದ್ರ ಅವರು ಮುಖ್ಯ ವಿಷಯ ಪ್ರಪಂಚವ ಮಾಡಿ ಇದರೊಳಗೆ ಮೋಕ್ಷವೆಂದು, ಇದನ್ನು ಬಿಟ್ಟರೆ ಮೋಕ್ಷವಿಲ್ಲೆಂದು ಯುಕ್ತಿ ಹೇಳುವ ಯುಕ್ತಿಗೇಡಿಗಳ ಮಾತ ಸಾದೃಶ್ಯಕ್ಕೆ ತಂದು ಆಚಾರ ಹೇಳುವ ಅನಾಚಾರಿಗಳ ಈ ಉಭಯ ಭ್ರಷ್ಟ ಹೊಲೆ ಮಾದಿಗರ ನಾಲಿಗೆಯ ಶಿರಸ್ಸಿನ ಹಿಂಭಾಗದಲ್ಲಿ ಸೀಳಿ ನಾವೆಲ್ಲ ನೋಡೇವಿ. ಅಂದ್ರ ಇಲ್ಲಿ ಪ್ರಶ್ನೆ ಏನದ, ಪ್ರಪಂಚವ ಮಾಡಿ ಇದರೊಳಗೆ ಮೋಕ್ಷವೆಂದು, ಇದನ್ನು ಬಿಟ್ಟರೆ ಮೋಕ್ಷವಿಲ್ಲೆಂದು ಯುಕ್ತಿ ಹೇಳುವ ಯುಕ್ತಿಗೇಡಗಳ ಮಾತು ಅನ್ನೋ ಈ ಒಂದು ಸಾಲಿನ ಮೇಲೆ ಆ ಪ್ರಶ್ನೆ ಬಂದದ್ರಿ. ಈಗ ಹೌದಿಲ್ರಿ? ಪ್ರಶ್ನೆ ಇರೋದಿಲ್ಲೇ. ಹಾಗಾದ್ರೆ ಪ್ರಪಂಚದಿಂದ ಪರಮಾರ್ಥ ಸಾಧ್ಯವೇ? ಇದು ಒಂದೇ ಪ್ರಶ್ನೆ. ಸಾಧ್ಯನೋ ಅಥವಾ ಇಲ್ಲೋ? ಮತ್ತೆ ಶರಣರು ಹೇಳ್ಯಾರಲ್ಲ, ಹ್ಯಾಂಗ್ ಹೇಳ್ಯಾರ? ವಸ್ತು ಸ್ಥಿತಿ ಏನದ? ಇದ್ರ ಬಗ್ಗೆ ಒಂದು 40 ನಿಮಿಷ ನನ್ನ ಬುದ್ಧಿಗೆ ತಿಳಿದಷ್ಟು ಬಸವಾದಿ ಶರಣರ ಪ್ರೇರಣೆಯಿಂದ ಚಿಂತನ ಮಾಡಕ ಪ್ರಯತ್ನ ಮಾಡ್ತೀನಿ. ಒಂದೇದು, ಇಲ್ಲಿ ಇವತ್ತಿನ ಅಧಿಕರಣ ವಿಷಯ ಏನಪ್ಪಾ ಅಂತಂದ್ರ ಒಂದು ಪ್ರಪಂಚ, ಇನ್ನೊಂದು ಪರಮಾರ್ಥ. ಸಾಧಕರಿಗೆ ಪ್ರಪಂಚ ಅಂತಂದ್ರೆ ಏನು, ಪರಮಾರ್ಥ ಅಂದ್ರೆ ಏನು, ಇದರ ಯಥಾರ್ಥ ಜ್ಞಾನ ಇರ್ಬೇಕು. ಫಸ್ಟ್ ನಾವು ಬಹಳಷ್ಟು ಜನ, ಬಹಳ ಮಂದಿ ನಾವು ಪ್ರಪಂಚ ಪ್ರಪಂಚ ಅನ್ನೋ ಶಬ್ದವನ್ನ ಬಳಸ್ತೇವೆ. ಆದ್ರ ಎದಕ್ ಪ್ರಪಂಚ ಅಂತ ಕರೀತಾರ ಅನ್ನೋದು ಗೊತ್ತಿಲ್ಲ. ಆ ಪದದ ಅರ್ಥನ ಗೊತ್ತಿಲ್ಲ. ಪ್ರಪಂಚ ಮತ್ತಿನ ಪ್ರಪಂಚ ಎಷ್ಟು ಪ್ರಕಾರ ಅದ, ಯಾವ ಪ್ರಪಂಚವನ್ನ ತ್ಯಾಗ ಮಾಡಬೇಕು, ಯಾವುದನ್ನು ಹಿಡಿಬೇಕು ಅನ್ನೋದನ್ನು ಕೂಡ ಬಹಳ ಮಂದಿಗೆ ಗೊತ್ತಿಲ್ಲ. ಹೀಗಾಗಿ ಮೊದಲು ಪ್ರಪಂಚ ಅಂತಂದ್ರೆ ಏನು ಅದನ್ನ ತಿಳ್ಕೊಂಡ ನಂತರ ಸಾಧಿಸುವ ಪರಮಾರ್ಥದ ಬಗ್ಗೆ ವಿಚಾರ ಮಾಡೋಣ್ರಿ. ಅಂದಾಗ ಕ್ಲಿಯರ್ ಆಗುತ್ತೆ. ಹೌದಿಲ್ರಿ? ಸಾಮಾನ್ಯ ಅರ್ಥ ಪ್ರಪಂಚ ಅನ್ನೋ ಸಾಮಾನ್ಯ ಅರ್ಥ ನಮ್ಮ ಶ್ರೀ ಸಾಧು ನಿಶ್ಚಲದಾಸಿ ಮಹಾರಾಜರು ಹೇಳಿದಾರ. ಅದೇ ಅಲ್ದ ಪಂಡಿತ್ ಪೀತಾಂಬರ್ಜಿ ಅವರು ಬಹಳ ಒಂದು ಅಮೂಲ್ಯ ಕೃತಿಯನ್ನ ಬರ್ತಾರ. ಅವರು ಪಂಡಿತ್ ಪೀತಾಂಬರ್ಜಿ ಅವರು ಶ್ರೀ ವಿಚಾರ ಚಂದ್ರೋದಯ ಅನ್ನುವಂಥದ್ದು. ಶ್ರೀ ವಿಚಾರ ಚಂದ್ರೋದಯ ಅನ್ನೋದು ಸಾಧಕರ ಅಂಕಲಿಪಿ ಇದ್ದಂಗ ಅಂತ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಹೇಳುವಂತ ಮಾತು. ವಿಚಾರ ಚಂದ್ರೋದಯ ಹೇಗದ? ಸಾಧಕರ ಅಂಕಲಿಪಿ. ಆ ಗ್ರಂಥ ಹಿಡಿದು ನೋಡಿದ್ರ ಅದ ಅಂಕಲಿಪಿ ಅಲ್ಲದು ವಿಶ್ವಕೋಶ ಅಂತ ಅನಿಸ್ತದ ರೀ. ಅಂದ್ರೆ ಅಷ್ಟೊಂದು ಅದರಲ್ಲೇ ವಿಷಯವನ್ನ ತುಂಬ್ಯಾರ ಅವರು. ಈ ವೇದಾಂತದ ಪ್ರಕ್ರಿಯೆಯಲ್ಲೇ ಅಥವಾ ಎಲ್ಲಾ ಪ್ರಕರಣವನ್ನ ಹೆಚ್ಚು ಕಮ್ಮಿ ಎಲ್ಲಾನು ಅದರಲ್ಲೇ ಹುದುಗಿಸಿಟ್ಟಾರ ವಿಚಾರ ಚಂದ್ರೋದಯದಲ್ಲಿ. ಅಲ್ಲೇ ಒಂದು ವಾಕ್ಯ ಏನಪ್ಪಾ ಅಂತಂದ್ರ, ಈ ಪ್ರಪಂಚ ಅಂತಂದ್ರೆ ಏನು ಅನ್ನೋದನ್ನ ಅವ್ರು ಬರೀತಾರ. ಎದಕ್ ಪ್ರಪಂಚ ಅಂತಾರ ಅಂತಂದ್ರೆ ಶ್ರೀ ಪಂಡಿತ್ ಪೀತಾಂಬರ್ಜಿಯರು ಹೇಳೋ ಮಾತಿದು. ಲಕ್ಷ್ಯ ಕೊಟ್ಟು ಕೇಳಿದ್ರೆ ಸಮಷ್ಟಿ ವ್ಯಷ್ಟಿ ಎರಡು ಪದಗಳು. ಒಂದು ಸಮಷ್ಟಿ, ಇನ್ನೊಂದು ವ್ಯಷ್ಟಿ. ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಅವ್ರ ತಿನಕಿ ಅವಸ್ಥಾ ಅವರು ಧರ್ಮ ಪ್ರಪಂಚ ಹೇ ಅಂತ. ಇದು ಪ್ರಪಂಚದ ಲಕ್ಷಣ. ಇದು ಏನ್ ಹೇಳ್ತಾರ ಅವರು? ಸಮಷ್ಟಿರೇ ಇರಬಹುದು ಅಥವಾ ವ್ಯಷ್ಟಿರೇ ಇರಬಹುದು. ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ನಮ್ಮೆಲ್ಲರಿಗೂ ಇದ್ದಾವೆ.
ನನ್ನ ವ್ಯಕ್ತಿಗತವಾಗಿ ನನಗೂ ಸ್ಥೂಲ ದೇಹ ಅದ, ಸೂಕ್ಷ್ಮ ದೇಹ ಅದ, ಕಾರಣ ದೇಹ ಅದ. ಈ ಮೂರೂ ದೇಹಗಳ ಒಂದು ಮಿಶ್ರಣ ಈಗ ಇಲ್ಲಿ ಅದ. ಈಗ ಇದು ವ್ಯಷ್ಟಿ, ಹಂಗ ಎಲ್ಲರಿಗೂ ಐತಿ. ಇದು ಸಮಷ್ಟಿ. ಈ ಮೂರು ದೇಹಗಳಿಗೆ ಮೂರು ಅವಸ್ಥೆಗಳು ಇದ್ದಾವ. ನನಗೂ ಜಾಗ್ರದ, ಸ್ವಪ್ನದ, ಸುಪ್ತಿಯದ. ನಾನು ಹೇಳಂಗಿಲ್ಲ ಪದೇ ಪದೇ ಮ್ಯೂಟ್ ಮಾಡ್ರಿ ಅಂತ ಹೇಳಂಗಿಲ್ಲ. ನಿಂಗಪ್ಪ ಅವರೇ ಸ್ಟಾಪ್ ಮಾಡಿ. ನಿಂಗಪ್ಪ ಅವರೇ ಅಲ್ಲ, ಇದೇನಾಗುತ್ತ, ಇದು ನಿಮ್ ಗೌರವ ತೋರ್ಸಂಗಿಲ್ಲ. ಅದು ಶಾಸ್ತ್ರದ ಮೇಲೆ ಗೌರವ ಇರ್ಬೇಕ್ರಿ. ಆಧಾರ ಸಹಿತ ಶ್ರವಣ ಮಾಡ್ಬೇಕಂತ ಹೇಳ್ತಾರ್ರಿ. ಶ್ರವಣ ಹೆಂಗಿರ್ಬೇಕು? ಆಧಾರ ಸಹಿತ ಇರ್ಬೇಕು, ನಿರಂತರವಾಗಿರ್ಬೇಕು, ಆಧಾರ ಸಹಿತ ಇರ್ಬೇಕು. ಇದು ಆಧಾರ ತೋರ್ಸಂಗಿಲ್ಲ. ಇದು ಅಂತವ್ರಿಗೆ ಬ್ರಹ್ಮಜ್ಞಾನ ಹೇಳಬೇಡ ಅಂತ ಸ್ಪಷ್ಟ ಹೇಳಿದ ಶಾಸ್ತ್ರ. ಅರ್ಥ ಆಯ್ತಿಲ್ರಿ? ಬ್ರಹ್ಮ ವಿಷಯಕವಾದಂತ ಶಿವಯೋಗದ ಉಪದೇಶ ಅವರ ಅಧಿಕಾರಿಗಳು ಏನ್ ಮಾಡ್ಬೇಕು? ನಿಂಗಪ್ಪ ಅವ್ರದ್ದು ಕಟ್ ಮಾಡಿಬಿಡ್ರಿ ಅದನ್ನ. ಅಡ್ಮಿನ್ ನಿಂಗಪ್ಪ ಅವ್ರು ಹೊರಗೆ ಹೋಗ್ಬಿಡ್ರಿ. ನಿಂಗಪ್ಪ ಹೊರಗೆ ಹೋಗ್ಬಿಡ್ರಿ. ನೀವೇ ಅಲ್ಲ, ಪ್ರಯತ್ನ ಬೇಡ, ನೀವು ಹೊರಗೆ ಹೋಗ್ಬಿಡ್ರಿ. ಕಟ್ ಮಾಡಿ ವಾಪಸ್ ಹೋಗ್ರಿ. ಅವ್ರು ಮ್ಯೂಟ್ ಮಾಡ್ರಿ. ನಿಮ್ ಕಡೆ ಆಪ್ಷನ್ ಅದ ಸುಜಾತಮ್ಮ ಅವ್ರದ್ ಮ್ಯೂಟ್ ಮಾಡ್ರಿ. ಪಾಪ ಬರಂಗಿಲ್ಲ ಅಂತಂದ್ರ ಏನ್ ಮಾಡುದು? ಅವ್ರಿಗೆ ಮ್ಯೂಟ್ ಮಾಡಕ್ ಬರವಾಲ್ತು. ಸಮಸ್ಯೆ ಏನಂತಂದ್ರ ಅವ್ರಿಗೆ ಮ್ಯೂಟ್ ಮಾಡಕ್ ಬರವಾಲ್ತು. ಪಾಪ ಮಾಡೋದ್ ಹೆಂಗಿನ ಕೇಳ್ಬೇಕು ಅನ್ನೋ ಆಸಕ್ತಿ ಐತಿ. ಅದಕ್ಕ ಇಲ್ಲಿದ್ದವ್ರು ಸುಜಾತಮ್ಮವ್ರು ಮ್ಯೂಟ್ ಮಾಡ್ಬಹುದಲ್ಲ? ಹೌದಿಲ್ರಿ? ಸ್ವಲ್ಪ ಲಕ್ಷ ಇಡ್ರಿ. ನಾನೇನ್ ಹೇಳಕತ್ತಿದ್ದೆ? ಆಯ್ತು, ಒಬ್ರು ಹೇಳ್ರಲ್ಲ ಸಾಕು. ಸ್ಥೂಲ ಸೂಕ್ಷ್ಮ ಕಾರಣ ದೇಹ ಮತ್ತ ಅವುಗಳ ಅವಸ್ಥಾ, ಅವುಗಳ ಧರ್ಮ, ಇದಕ್ ಪ್ರಪಂಚ ಅಂತ ಕರೀತಾರ. ಪ್ರಪಂಚ ಅಂತಂದ್ರೆ ಏನು? ಇದು ಸಾಮಾನ್ಯ ಅರ್ಥ. ಇದು ಪ್ರಪಂಚದ. ಪ್ರಪಂಚ ಅಂದ್ರೆ ಏನೂ ಅಲ್ಲ. ಪ್ರಪಂಚ ಅಂತಂದ್ರೆ ಇದು ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಅವುಗಳ ಧರ್ಮ, ಅವುಗಳ ಅವಸ್ಥಾ, ಇದಕ್ಕೆ ಪ್ರಪಂಚ ಅಂತ ಕರೀತಾರ. ಅವ ಗೃಹಸ್ಥನೇ ಇರ್ಲಿ ಅಥವಾ ಸನ್ಯಾಸಿನೇ ಇರ್ಲಿ, ಬ್ರಹ್ಮಚಾರಿನೇ ಇರ್ಲಿ, ವಾನಪ್ರಸ್ಥನೇ ಇರ್ಲಿ, ಇದನ್ನ ಬಿಟ್ಟ ನೀನು ಹೇಳ್ರಿ. ಈ ಪ್ರಪಂಚವನ್ನ ಬಿಟ್ಟ ನೀನು? ಬಿಟ್ಟೇ ಇಲ್ಲ. ಎರಡನೇದು ಇನ್ನೊಂದಿಷ್ಟು ಅವ್ರ ಒಳಗೆ ಇಳಿದು ಹೇಳ್ತಾರ. ಅವ್ರೇ ಮೂರು ಶರೀರ ಅಥವಾ ಪಂಚಕೋಶಗಳು ಬರ್ತಾವ. ಇರ್ಲಿ. ಈ ಪ್ರಪಂಚದೊಳಗ ಇದೇನು ಪ್ರಪಂಚದ, ಈ ಪ್ರಪಂಚದೊಳಗ ಮುಖ್ಯವಾಗಿ ಎರಡು ಪ್ರಕಾರ ಅದ. ಒಂದು ಈಶ್ವರ ನಿರ್ಮಿತ ಪ್ರಪಂಚ, ಇನ್ನೊಂದು ಜೀವ ನಿರ್ಮಿಸಿರುವಂತ ಪ್ರಪಂಚ. ಇಲ್ಲಿ ಲಕ್ಷ ಕೊಡುವಂತದ. ಈಶ್ವರ ನಿರ್ಮಿತ ಪ್ರಪಂಚ ಏನದಲ್ಲ, ಇದು ಯಾರನ್ನು ಬಾಧಕ ಮಾಡಿಲ್ಲ. ಈಶ್ವರನಿಂದ ನಿರ್ಮಿತವಾದಂತ ಪ್ರಪಂಚ. ಇಲ್ಲಿ ಸೂರ್ಯದಾನ, ಭೂಮಿ ಅದ, ಜಲ, ಅಗ್ನಿ, ವಾಯು, ಆಕಾಶ, ಇದೆಲ್ಲ ಗ್ಯಾಲಾಕ್ಸಿ, ಇಲ್ಲಿರುವಂತ ನಕ್ಷತ್ರಾದಿಗಳೆಲ್ಲ ಅದಾವ. ಇದು ಯಾರಿಗಾರ ಬಾಧಕ ಮಾಡಿದೇನಿದು? ಈಶ್ವರ ನಿರ್ಮಿತ ಪ್ರಪಂಚ ಯಾರಿಗೂ ಬಾಧಕ ಆಗಿಲ್ಲ. ಇನ್ನು ಎರಡನೇದು ಗುರು ಇದ್ದಾನ, ಶಾಸ್ತ್ರಗಳಿದ್ದಾವ, ಇವೆಲ್ಲ ಯಾರನ್ನು ಬಾಧಕ ಮಾಡಿಲ್ಲ. ಇವು ಸಾಧನಾ ರೂಪದಾವ. ಇವು ಇದರಿಂದ ಎಲ್ಲಿಯೂ ಯಾರಿಗೂ ತೊಂದರೆ ಇಲ್ಲ. ಆದ್ದರಿಂದ ಇದನ್ನ ಯಾರಿಗೂ ಬಿಡಾಕ್ ಆಗೋದಿಲ್ಲ, ಬಿಡಬಾರ್ದ್ವಿ. ಅರ್ಥ ಆಯ್ತಿಲ್ರಿ? ಇದು ಈಶ್ವರ ಸೃಷ್ಟಿ, ಈಶ್ವರ ನಿರ್ಮಿತ ಪ್ರಪಂಚ. ಇದರಿಂದ ಯಾರಿಗ ಹಾನಿ ಇಲ್ರಿ. ಎರಡನೇದು ಜೀವ ನಿರ್ಮಿತ ಪ್ರಪಂಚದ. ಅದು ಜೀವ ಕಲ್ಪನಾ ಮಾಡ್ಕೊಂಡಿರೋ ಪ್ರಪಂಚ. ಜೀವ ಕಲ್ಪಿತವಾದಂತ ಪ್ರಪಂಚ ಏನದಲ್ಲ, ಇದು ಬಂಧನಕರ ಅದ. ಈ ಭೂಮಿ ನನ್ನನ್ನು ಬಂಧಿಸೋದೇನದು? ಏನು ಜೀವ ನಿರ್ಮಿತ ಬಂಧಿಸದನು? ಹೇಳ್ರಿ, ವಿಚಾರ ಮಾಡ್ರಿ. ಭೂಮಿ ನನ್ನನ್ನ ಬಂಧಿಸಿದನ? ಇಲ್ಲ. ಹೊನ್ನ ನನ್ನನ್ನ ಬಂಧಿಸಿದನ? ಇಲ್ಲ. ಹೆಣ್ಣು ನನ್ನನ್ನ ಬಂಧಿಸಿದನ?
ಇಲ್ಲ. ಅದಕ್ಕೆ ಪ್ರಭುದೇವ್ರ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಯಾರ ಅವರು. ನಿನ್ನ ನಾವು ಚಿಂತನೆ ಮಾಡೇವಿ, ಬರೀ ನೆನಪು ಮಾಡ್ಕೋರಿ. ಮನದ ಮುಂದಿನ ಆಸೆಯೇ ಅವ್ರು ಹೇಳಿದ್ದು. ಹೌದಲ್ರಿ? ಹೆಣ್ಣು ಮಾಯೆ ಅನ್ನಂಗಿಲ್ಲ, ಹೊನ್ನು ಮಾಯೆ ಅನ್ನಂಗಿಲ್ಲ, ಮಣ್ಣಿಗೂ ಮಾಯೆ ಅನ್ನಂಗಿಲ್ಲ. ಮನದ ಮುಂದಿನ ಆಸೆಯೇ ಮಾಯಿಕಾನ ಗುಹೇಶ್ವರ ಅಂತ ಹೇಳ್ಯಾರ. ಈ ಜೀವ ನಿರ್ಮಿತ ಪ್ರಪಂಚದಲ್ಲಿಯೂ ಕೂಡ ಒಂದು ಶಾಸ್ತ್ರೀಯ ಪ್ರಪಂಚ, ಇನ್ನೊಂದು ಅಶಾಸ್ತ್ರೀಯ ಪ್ರಪಂಚ ಅಂತ. ಇದು ಜೀವ ನಿರ್ಮಿತ ಪ್ರಪಂಚದೊಳಗೆ ಮೊದಲನೇ ಲಕ್ಷಣ ಇಟ್ಕೋಬೇಕು. ಈಶ್ವರ ನಿರ್ಮಿತ ಪ್ರಪಂಚ ಅಂತೂ ಯಾರಿಗೂ ಬಾಧಿಸಿಲ್ಲ, ಬಾಧಕ ಆಗಂಗಿಲ್ಲ, ಯಾರಿಗೂ ಹೆಚ್ಚು ಕಮ್ಮಿನೂ ಮಾಡಿಲ್ಲ. ಸೂರ್ಯನ ಪ್ರಕಾಶ ಎಲ್ಲರಿಗೂ ಸಮ ಅದ. ಇವ ಮ್ಯಾಗಿನವ, ಇವ್ ಜಾಸ್ತಿ, ಇವ್ ಕೆಳಗಿನವ ಕಮ್ಮಿ, ಹಿಂಗೇನ್ ಮಾಡಿದನದು? ಚಂದ್ರನ ಬೆಳಕು ಎಲ್ಲರಿಗೂ ಸಮಾನ ಅದ. ಇದು ಈಶ್ವರ ನಿರ್ಮಿತ. ಇದು ಭೂಮಿ ಎಲ್ಲರನ್ನ ಸಮಾನವಾಗಿ ಧಾರಣ ಮಾಡ್ಯದ. ಜಲ ಎಲ್ಲರಿಗೂ ನೀರಳಿಸಿದವ್ರಿಗೆ ನೀರು ದೃಶ್ಯ ತಗದ ಬಿಡ್ತದ. ಅದು ಎಲ್ಲೂ ಭೇದಿಲ್ಲ. ಅದು ಜೀವ ನಿರ್ಮಿತ ಪ್ರಪಂಚದ ನೋಡ್ರಿ, ಅಲ್ಲಿ ಸಮಸ್ಯೆ ಅದಾವ. ಅರ್ಥ ಆಯ್ತಿಲ್ರಿ? ಜೀವ ನಿರ್ಮಿತ ಪ್ರಪಂಚವೇ ಬಂಧನಕಾರಿ. ಇದು ಲಕ್ಷಣ ಇಟ್ಕೋಬೇಕು. ಒಂದೇದು, ಈಶ್ವರ ನಿರ್ಮಿತ ಪ್ರಪಂಚ ಬಂಧನಕಾರಿ ಅಲ್ಲ. ಈ ಜೀವ ನಿರ್ಮಿತ ಪ್ರಪಂಚದೊಳಗೂ ಕೂಡ ಶಾಸ್ತ್ರೀಯ ಪ್ರಪಂಚ, ಅಶಾಸ್ತ್ರೀಯ ಪ್ರಪಂಚ ಅಂತ ಎರಡು ಪ್ರಕಾರ ಅದ. ಅಶಾಸ್ತ್ರೀಯ ಪ್ರಪಂಚನೂ ಕೂಡ ಅದನ್ನ ಬಹಳ ಡಿವೈಡ್ ಮಾಡ್ಕೊತ ಹೋಗ್ತಾರ ಮಹಾತ್ಮರು. ಅದು ತೀವ್ರ, ಮಂದ ಅಂತ. ಅದು ಎರಡು ಪ್ರಕಾರ ಅದ. ತೀವ್ರ ಅಶಾಸ್ತ್ರೀಯ, ಮಂದ ಅಶಾಸ್ತ್ರೀಯ. ಶಾಸ್ತ್ರೀಯ ಪ್ರಪಂಚ ಅಂತ ಎದಕ್ಕಂತಾರ, ಅಶಾಸ್ತ್ರೀಯ ಅಂತ ಎದಕ್ಕಂತಾರ ಅಂತ ಕೇಳಿದ್ರೆ, ಈಗ ನಾವೆಲ್ಲ ವಿಚಾರ ಮಾಡಕತ್ತೇವಿ. ಆತ್ಮ ಬ್ರಹ್ಮರ ವಿಚಾರ ಏನದಲ್ಲ, ನನ್ನ ನಿಜ ಸ್ಥಿತಿ ತಾನೇನೆಂತು, ನಾನು ಯಾರಿದ್ದೇನೆ, ಬ್ರಹ್ಮ ಅಂತಾರಲ್ಲ, ಪರಶಿವ ಅಂತಾರಲ್ಲ, ಅದು ಯಾವುದು, ಅದಕ್ಕೆ ನನಗ ಏನ್ ಸಂಬಂಧ, ಇದ್ರ ಕುರಿತು ಚಿಂತನೆ ಮಾಡ್ತೇವಲ್ಲ, ಇದು ಶಾಸ್ತ್ರೀಯ ಪ್ರಪಂಚ. ಇದು ಕೂಡ ಮನೋಕಲ್ಪಿತನೇ, ಜೀವಕಲ್ಪಿತನೇ ಇದು. ಅರ್ಥ ಆಯ್ತಿಲ್ರಿ? ಜೀವ ಕಲ್ಪಿತದಾಗ ಇದು ಶಾಸ್ತ್ರೀಯ ಪ್ರಪಂಚ. ಇದು ಬಂಧನಕಾರಿ ಅಲ್ಲ. ಕಾಮ ಕ್ರೋಧಾದಿಗಳದಾವಲ್ಲ, ಅಶಾಸ್ತ್ರೀಯ ಪ್ರಪಂಚದೊಳಗ ತೀವ್ರ ಪ್ರಪಂಚ ಅಂತ ಕರ್ಸ್ಕೊಂತ. ಅರ್ಥ ಆಯ್ತಾ? ಕಾಮ ಕ್ರೋಧಾದಿಕ. ಇನ್ನ ಮನ ಕಲ್ಪಿತವಾಗಿರ್ತಕ್ಕಂಥ ರಾಜಸ ಕರ್ಮಗಳದಾವಲ್ಲ, ಇವು ಮಂದ ಪ್ರಪಂಚ ಅಂತ ಕರ್ಸ್ಕೊಂತಾವ. ಈ ಜೀವ ಕಲ್ಪಿತ ಈ ಮೂರು ರೀತಿ ಅಂದ್ರೆ ಶಾಸ್ತ್ರೀಯ ಪ್ರಪಂಚ, ಅಶಾಸ್ತ್ರೀಯದಲ್ಲೇ ಎರಡು ಪ್ರಕಾರ. ಒಂದು ಮಂದ, ಇನ್ನೊಂದು ತೀವ್ರ. ಇವುದರಲ್ಲಿ ಶಾಸ್ತ್ರೀಯ ಪ್ರಪಂಚ ಏನದಲ್ಲ, ಅದು ಬ್ರಹ್ಮಜ್ಞಾನ ವಿಚಾರ ಸಂಬಂಧಪಟ್ಟದ್ದು. ಆ ಶಾಸ್ತ್ರೀಯ ಪ್ರಪಂಚ ಇದರಿಂದ ಏನಾಗ್ತದಪ್ಪ ಅಂತಂದ್ರೆ, ಈ ಶಾಸ್ತ್ರೀಯ ಪ್ರಪಂಚದ ಸಾಧನದಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದ. ಆತ್ಮ ಸಾಕ್ಷಾತ್ಕಾರ ಆದ ನಂತರ ಇದನ್ನು ಬಿಡಬೇಕು. ಯಾದನ್ರಿ? ಶಾಸ್ತ್ರೀಯ ಪ್ರಪಂಚನೂ ಕೂಡ ಬಿಡಬೇಕು. ಇದು ಮನೋಕಲ್ಪಿತನ ಅದ. ಅರ್ಥ ಆಯ್ತಿಲ್ರಿ? ಬಿಡಲಿಲ್ಲ ಅಂತಂದ್ರೆ ಇದು ಬಂಧನಕಾರಿ ಆಗ್ತದೆ. ಯಾವುದು? ಅಶಾಸ್ತ್ರೀಯ ಪ್ರಪಂಚದಲ್ಲಿರುವಂತಹ ಕಾಮ ಕ್ರೋಧಾದಿಗಳು ಹೆಂಗ್ ಬಂಧಿಸ್ತಾವಲ್ಲ ಜೀವನನ್ನ, ಹಂಗ ಶಾಸ್ತ್ರೀಯ ಪ್ರಪಂಚನೂ ಕೂಡ ಬಂಧಿಸ್ತವೆ. ಕಟ್ಟಾಗ್ತದ ಜೀವನನ್ನ, ಬಿಡುದಿಲ್ಲ. ಅದಕ್ಕಾಗಿ ಎಲ್ಲಿ ಮಠ ಶಾಸ್ತ್ರಪ್ಪ? ಈ ಶಾಸ್ತ್ರೀಯ ಪ್ರಪಂಚ ಎಲ್ಲಿ ಮಠ? ಇದು ಆತ್ಮಜ್ಞಾನ ಆಗುವವರೆಗೆ. ಆತ್ಮ ಸಾಕ್ಷಾತ್ಕಾರ ಆಯ್ತು, ಮುಗಿತು. ಅದು ನಮಗ ಅವಶ್ಯ ಇಲ್ಲ. ಇನ್ನ ಆತ್ಮ ಸಾಕ್ಷಾತ್ಕಾರ ವಿರೋಧವಾಗಿರ್ತಕ್ಕಂಥದಲ್ಲ, ಅದನ್ನೆಲ್ಲ ಮೊದಲ ಬಿಡಬೇಕು. ಎಲ್ಲಾ ಶರಣರು, ಎಲ್ಲಾ ಸಂತರು, ಎಲ್ಲಾ ಮಹನೀಯರು, ಉಪನಿಷತ್ ಕಾಲದ ಋಷಿಗಳು ಹೇಳಿದ್ದು ಈ ಪ್ರಪಂಚವನ್ನ ಕುರಿತು. ಅರ್ಥ ಆಯ್ತಿಲ್ರಿ? ಈಶ್ವರ ನಿರ್ಮಿತ ಪ್ರಪಂಚದಲ್ಲಿ ಅವ್ರ ಕೈ ಹಚ್ಚಿಲ್ಲ. ಜೀವ ನಿರ್ಮಿತ ಅಂದ್ರೆ ಜೀವನ ಕಲ್ಪನೆಯಿಂದ ನಿರ್ಮಾಣ ಮಾಡ್ಕೊಂಡಲ್ಲ ಪ್ರಪಂಚ. ಇದು ಬಂಧನಕಾರಿ ಅದ. ಇಷ್ಟು ಕ್ಲಿಯರ್ ಆಗಿರ್ಬೇಕು ಮೊದಲನೇದು. ಇನ್ನು ಎರಡನೇ ಮಾತು,
ಇದು ಶಾಸ್ತ್ರದ ಮಾತಾತ ತಿಳ್ಕೊಂಡು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ನಾವು ಗೃಹಸ್ಥರದೇವಿ, ನಾವು ಸನ್ಯಾಸಿಗಳಿದ್ದೀವಿ, ಹಿಂಗ ಕೆಲವು ಡಿವೈಡೆಡ್ ಅದಾವಿಲ್ಲಿ, ಹೌದಿಲ್ರಿ? ಒಂದು ಮಾತು ನಾನು ನಿಶ್ಚಯ ಪೂರ್ವಕವಾಗಿ ಹೇಳ್ತೀನಿ. ಬ್ರಹ್ಮನ, ಇಲ್ಲಿ ನಾನು ಹೇಳೋದು ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಏನೇನ್ ಯಾರ್ಯಾರ ಮಂದಿ ಆತ್ಮಜ್ಞಾನ ಸಂಪನ್ನರಾಗ್ಯಾರಲ್ಲ, ಬಹುತರ, ಬೆರಳೆಣಿಕೆ ಜನರನ್ನ ಬಿಟ್ಟು ಬಹುತರ ಎಲ್ಲರೂ ಗೃಹಸ್ಥ ಇದ್ದಾರೆ. ಎಲ್ಲರೂ ಆತ್ಮಜ್ಞಾನ ಸಂಪನ್ನರು. ನಮ್ಮ ಶರಣರ ಪರಂಪರೆ ಏನ್ ಹೇಳ್ತದಂತಂದ್ರೆ, ಗೃಹಸ್ಥ ಜೀವನವನ್ನ ಹಿಡ್ಕೊಂಡು ಮಾಡಂತ ಹೇಳ್ತದ. ಹೆಂಗ್ ಹಿಡ್ಕೋಬೇಕು, ಹೆಂಗ್ ಬಿಡ್ಬೇಕು ಅನ್ನೋದು ಇರೋದು ಮಹತ್ವ ಇದೆ ಅಲ್ಲಿ. ಅರ್ಥ ಆಯ್ತಿಲ್ರಿ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಸುದೀರ್ಘ ಚಿಂತನೆ ಮಾಡೋದದ. ಈಗ ಇದು ಪರಮಾರ್ಥಿಗೆ ನಾನು ಹೇಳೋದು ಈ ವಿಚಾರ. ಇಲ್ಲಿವರೆಗೆ ನಾವು ಪ್ರಪಂಚದ ಬಗ್ಗೆ ತಿಳ್ಕೊಂಡ್ವಿ. ಪ್ರಪಂಚ ಎಷ್ಟು ಪ್ರಕಾರದ, ಯಾವುದು ಬಂಧನಕಾರಿ ಅದ, ಯಾವುದು ಬಂಧನಕಾರಿ ಅಲ್ಲ, ಯಾವುದನ್ನ ಹಿಡಿಬೇಕು, ಯಾವುದನ್ನ ಬಿಡಬೇಕು ಅನ್ನೋದು ಸ್ಪಷ್ಟ ಜ್ಞಾನ ಇರಬೇಕು ಪ್ರಪಂಚದ ಸಂಬಂಧಪಟ್ಟಲ್ಲಿ. ಅರ್ಥ ಆತಲ್ರಿ? ಬಸವಣ್ಣವ್ರು ಹೇಳ್ತಾರ ಒಂದ್ ಕಡೆ, ಈಗ ನಾವು ಈ ಸಾಮಾನ್ಯವಾಗಿ ನಾನು ಪ್ರಪಂಚಿನೇ ಇದ್ದೀನಿ, ನೀವು ಪ್ರಪಂಚಿಕರೇ ಇದ್ದೀರಿ. ಅಂದ್ರ ಸ್ಥೂಲ, ಸೂಕ್ಷ್ಮ, ಕಾರಣ ಮೂರು ಶರೀರ ಹೊಂದಿದವರೇ ಇದ್ದೇವೆ, ನೀವು ಹೊಂದಿದವರೇ ಇದ್ದೀರಿ. ನನಗೂ ಈ ಮೂರು ಅವಸ್ಥೆಗಳಿದ್ದಾವ, ನಿಮಗೂ ಅವಸ್ಥೆಗಳಿದ್ದಾವ. ನನಗೂ ಈ ದೇಹಾದಿ ಧರ್ಮದ, ನಿಮಗೂ ಅದ, ಹೌದಿಲ್ರಿ? ಬಸವಾದಿ ಶರಣರಿಗೂ ಇತ್ತದು. ಇದನ್ನ ತಿಳ್ಕೊಂಡ ಅಂತ ಬಸವಾದಿ ಶರಣರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈಗ ಪರಮಾರ್ಥವನ್ನ ಹೇಳ್ತಾರ. ಇಂಥ ಪ್ರಪಂಚದಲ್ಲಿರ್ತಕ್ಕಂಥ ಸಾಧಕನಿಗೆ ಪರಮಾರ್ಥ ಹೆಂಗ್ ಸಾಧಿಸ್ಬೇಕು, ಹೌದಲ್ರಿ? ಈಶ್ವರ ನಿರ್ಮಿತ ಪ್ರಪಂಚದೊಳಗೂ ಅದೇವಿ, ಜೀವ ಕಲ್ಪಿತವಾದ ಪ್ರಪಂಚದಲ್ಲೂ ಇದೇವೆ. ನಾನು ಇದ್ದೇನೆ, ನೀವು ಇದ್ದೇವನ, ಹೌದಿಲ್ರಿ? ಇದರಿಂದ ನಾನು ಮೇಲೆ ಪರಮಾರ್ಥ ಹೆಂಗ್ ಸಾಧಿಸ್ಬೇಕು ಅನ್ನೋದು ಇರೋದು ಮುಖ್ಯ ಮಾತ್ರಿ. ನಾನು ನಿನ್ನೆ ಅವ್ರ ಒಂದ್ ಪದ್ಯ ಕೇಳ್ಯಾರ, ಪದ್ಯನು ಹೇಳ್ತೀನಿ ನಾನು, ಕೊನೆಗೆ ಹೇಳ್ತೀನಿ, ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊರಿ. ಬಸವಣ್ಣವ್ರ ಏನ್ ಹೇಳ್ತಾರಂತಂದ್ರೆ, ಇದು ಬಹುಶಃ ಮಾಹೇಶ್ವರ ಸ್ಥಳದ, ಮಾಹೇಶ್ವರ ಜ್ಞಾನ ಸ್ಥಳ ಅಂತ ಬರುತ್ತೆ, ಮಾಹೇಶ್ವರನ ಜ್ಞಾನ ಸ್ಥಳದಾಗ ಬರುವಂತ ಬಹುಶಃ ಮಾತಿದು. ಏನ್ ಹೇಳ್ತಾರ ಬಸವಣ್ಣನವರು, ಅಪ್ಪ ಅವರು ಅಂತಂದ್ರೆ, ಇಂದ್ರಿಯ ನಿಗ್ರಹವ ಮಾಡಿದ್ದೆ, ಬಸವಣ್ಣವ್ರು ಹೇಳಿದ ಗ್ರಹ ಮಾಡಿದಡೆ ಹೊಂದುವವು ದೋಷಗಳು. ಅವ್ರು ಮಾಡಿ ಹೇಳಿದಂತ ಮಾತಿದ್ರು. ಹಂಗಾರ ಒಟ್ಟ ಇಂದ್ರಿಯ ನಿಗ್ರಹ ಮಾಡಿದವ್ರವ್ರು ಸಮೂಹದಾಗ ಇಲ್ಲಾಗಿದ್ರೇನು ಇದ್ರು ಎಲ್ಲಾರು. ಬಸವಣ್ಣವ್ರು ಇಂದ್ರಿಯ ನಿಗ್ರಹ ಮಾಡಿಲ್ಲೇನು, ಮಾಡ್ಯಾರ. ಆದ್ರೆ ಇಷ್ಟು ಸ್ಪಷ್ಟ ವೈಜ್ಞಾನಿಕ ನಿರೂಪಣೆ ಏನ್ ಕೊಡ್ತಾರ ಅವರು, ಇಂದ್ರಿಯ ನಿಗ್ರಹವ ಮಾಡಡೆ ಹೊಂದುವವು ದೋಷಗಳು. ದೋಷಗಳು ಹೊಂದುತ್ತಾವ. ದೋಷ ಅಂತಂದ್ರ ಇಲ್ಲಿ ಈ ಸ್ಥಾನದಲ್ಲೇ ಇದು ಒಂದ್ ಸ್ವಲ್ಪ ಅಪಾಯಕಾರಿ ಆಗ್ತದ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನು, ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಕೇಸ್ ಅಂತ. ಯಾವುದು? ಇಂದ್ರಿಯಗಳ ನಿಗ್ರಹವ ಮಾಡಿದರೆ ಏನಾಗ್ತದ, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು. ಇದು ಪೂರ್ಣ ವಿಜ್ಞಾನ, ಬಸವಣ್ಣವರು ಪ್ಯೂರ್ ಸೈನ್ಸ್ ಅಂತಾರೆ ಇದಕ್ಕೆ. ಅವ್ರೇನ್ ಹಂಗ ಮಾಡಿ ಹಿಂಗ ಮಾಡಿ ಕಾಗಿ ಕುಬ್ಬವನ ಕಥೆ ಅಲ್ಲಿದು. ಸಾಧಕ ಆ ಉಚ್ಚಾವಸ್ಥೆಯನ್ನ, ಪರಮಾರ್ಥವನ್ನ ಸಾಧಿಸಬೇಕಾದ್ರ ಅವನಿಗೆ ಬರುವಂತ ಸಮಸ್ಯೆಗಳು ಏನದಾವ ಅದ್ರ ಬಗ್ಗೆ ಯಥಾರ್ಥವಾಗಿ ಮಾತಾಡ್ತಾರ. ಯಾಕ ಅವ್ರು ಸಾಧಿಸ್ಯಾರ, ಅವರ ಸಿದ್ಧಿಸ್ಯಾರ. ಅದನ್ನ ನಮ್ಮ ನಿಮ್ಮ ಗತಿ ಕಪೋಲ ಕಲ್ಪಿತ ಮಾತಲ್ಲವು, ಸ್ವತಃ ಪ್ರಾಯೋಗಿಕವಾಗಿ ಇಳಿದು ಸಾಧಿಸಿದಂತವ್ರು ಬಸವಣ್ಣನವ್ರು. ಬಸವಣ್ಣವ್ರಂದ್ರ ಬಸವಾದಿ ಪ್ರಬಥರೆಲ್ಲರೂ. ಅವ್ರು ಹೇಳ್ತಾರ, ಸ್ಪಷ್ಟ ಹೇಳ್ತಾರ ಅವರು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು. ಇದನ್ನ ಹೇಳ್ಬೇಕಾದ್ರೂ ಧೈರ್ಯ ಬೇಕ್ರೆ. ನಾವೆಲ್ಲ ಬಹಳ ನಾವು ವೈರಾಗ್ಯ ಮೂರ್ತಿಗಳು ಹಂಗ ಹಿಂಗ 108 ನಮ್ಮ ವಿಶೇಷತೆ ಇಟ್ಕೊಂಡ ಒಳಗ್ ಹೆಂಗೆಂಗೋ ಇರ್ತೇವಿ.
ಹೌದಿಲ್ರಿ? ಇದನ್ನ ಹೇಳ್ಬೇಕಾದ್ರು ಬಹಳ ಧೈರ್ಯ ಬೇಕು. ಬಸವರಾಜನವ್ರ ಮ್ಯೂಟ್ ಮಾಡ್ಕೋಬೇಕಾ? ಅದಕ್ಕ ನಾನು ಬಂದ್ ಮಾಡ್ತೀನಿ ನನ್ನ ಶಾಸ್ತ್ರ. ಬಸವರಾಜ್ ಅವ್ರೆ, ಹಲೋ. ಕೇಳ್ರಿ, ಏನ್ ಹೇಳಕತ್ತಿದ್ದೆ ನಾನು? ಒಳ್ಳೆ ವಿಷಯ ತಿಳ್ಕೊಬೇಕಾದ್ರೆ ಇಂದ್ರಿಯಗಳಿರ್ಬೇಕು. ಅಲ್ಲ, ಆಯ್ತು ಬಿಡ್ರಿ, ನನಗದ್ ನೆನಪೈತಿ. ಅದ್ ನಿಮ್ ಲಕ್ಷ್ಯ ಇಲ್ಲಿ ಐತದ ಅರ್ಥ ಬಂದ್ ಕೇಳಿದ್ರೆ ಅಷ್ಟೇ. ನನಗದ್ ಗೊತ್ತದ ಏನಾಗತ್ತೆ ಅಂತೇಳಿ. ಈಗ ನಾನು ಕೇಳೋದು ಏನಪ್ಪಾ ಅಂತಂದ್ರ, ನೀವು ಪಕ್ಕಾ ಸಾಧನ ಮಾಡ್ಬೇಕಂತ ಕೇಳತ್ತಿರೋ ಏನ ಚಟಕ್ಕಾಗಿ ಅಭ್ಯಾಸ ಮಾಡತ್ತೀರಿ? ಸುಮ್ಮನೆ ನಾನೊಬ್ಬ ಕೇಳ್ಬೇಕು ಅಂದ್ರ ಪಾಠ ಮಾಡ. ಹಾ, ಅದೇನ ಇದನ್ನಲ್ಲಿದು ತಿಳಿಸಿಲ್ರಿ. ನಾವು ಸೀರಿಯಸ್ ಆಗಿ ಹೇಳಕತ್ತೀನಿ ನನ್ನ ವಿಷಯನ. ಏನಂತಂದ್ರ ಸುಮ್ನೆ ಹಿಂಗಿತ್ತಂದ್ರ ನಾ ಹೇಳುವಂತ ಅವಶ್ಯಕತೆ ಇಲ್ಲ. ನನಗ್ ಒಬ್ಬ ಸಿಗ್ಲಿ ಒಬ್ಬಗ ಹೇಳ್ತೀನಿ, ಇಬ್ಬರ ಇದ್ರೆ ಇಬ್ರಿಗೆ ಹೇಳ್ತೀನಿ. ನಮ್ಗೇನ್ ಅವಶ್ಯನೇ ಇಲ್ಲ ಪಾಠ ಮಾಡ್ಬೇಕು ಅನ್ನೋದು. ತಿಳಿತಿಲ್ರಿ? ಪುರಾಣಿಕ ಆದ್ರ ಅಲ್ಲ ಅವ್ರಲ್ಲ ಮ್ಯೂಟ್ ಮಾಡ್ಯಾರಿ. ಇಲ್ಲ ಬಿಡ್ರಿ, ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಹೇಳಕತ್ತ ನಾನು ಇದನ್ನ. ಏನ್ ಹೇಳ್ತಾರ ಬಸವಣ್ಣನವರು ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾರ, ನಿಗ್ರಹವ ಮಾಡಿದರೆ ಹೊಂದುವವು ದೋಷಗಳು, ಮುಂದೆ ಬಂದು ಆಡುವ ಪಂಚೇಂದ್ರಿಯಗಳು. ಏನಾಗ್ತದ? ಸೈಕಾಲಜಿ ಅದರ ಇದು. ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು. ಇಷ್ಟು ಹೇಳಿ ಸಾಧಕರಿಗೊಂದು ಮಾತನ್ನ ಹೇಳ್ತಾರ. ಸತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗ ಬರುವಂತವ್ರು ಮತ್ತು ಚಂಗಳಿ. ಸತಿಪತಿ ರತಿ ಭೋಗೋಪಭೋಗ ವಿಳಾಸವ ಬಿಟ್ಟನೆ ಸಿಂಧು ಬಲ್ಲಾಳನು. ಸ್ಪಷ್ಟವಾಗಿ ನೀವು ಯಾವ ಪ್ರಶ್ನೆಯನ್ನ ಕೇಳಕತ್ತಿರಲ್ಲ ಅದನ್ನ ಕುರಿತ ಇಲ್ಲಿ ಬಸವಣ್ಣವರು ಮಾತಾಡ್ತಾರ. ಏನಂತಾರ? ಸತಿಪತಿ ರತಿ ಸುಖವ ಬಿಟ್ಟರೆ ಯಾರು? ಸಿರಿಯಾಳ ಚಂಗಳೆಯರು. ನೋಡ್ರಿ, ಇವರು ಪುರಾತನರು. ಇವ್ರು 63 ಮಂದಿ ಪುರಾತನರು ಅಂತ ಆಗ್ಯಾರ. ಶ್ರೀಮನ್ ನಿಜಗುಣ ಶಿವಯೋಗಿಗಳು 63 ಪುರಾತನರ ತ್ರಿವಿಧಿ ಅಂತ ಬರ್ತಾರ. ಬಹಳ ಅದ್ಭುತದ ಅದು. ನಾವ್ ಇಷ್ಟು ಮೂರ್ಖದೇವಿ ಅಂತಂದ್ರ ಸ್ವತಃ ಅಪ್ಪ ಬಸವಣ್ಣನವರೇ ಪುರಾತನರನ್ನ ಸ್ಮರಣೆ ಮಾಡ್ತಾರ. ಎಲ್ಲೆಲ್ಲೇ ಸಂದರ್ಭ ಬತ್ತಂತಂದ್ರ ಅವ್ರ ಉದಾಹರಣೆನೆ ಹೇಳ್ತಾರ. ನಮಗ್ ಯಾರು ಪುರಾತನರು ಬೇಡ ಅಂತ ನಾವ್ ಹೇಳ್ತೀವಿ. ನಮ್ಮ ಮೂರ್ಖತನ ಅಲ್ಲೇನ್ರಿ ಇದು? ಹೌದಿಲ್ರಿ? ನಾವು ವಿಚಾರ ಮಾಡ್ಕೋಬೇಕಿದ್ರ. ಅಪ್ಪ ಅವ್ರೇ ನೆನಪು ಮಾಡ್ತಾರ, ಇವ್ರು ಹಿಂಗಿದ್ರಲ್ಲ ಅಂದ್ರೆ ಎಷ್ಟು ಪರಮ ಆಧಾರದಿಂದ ಹೇಳ್ತಾರ ಅವ್ರ ಹೆಸರನ್ನ. ಸತಿ ಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು. ಇನ್ನೊಬ್ಬ ಪುರಾತನರು ಅದ್ರೊಳಗೆ ಬಂದಂತವ್ರು ಯಾರಪ್ಪ ಅಂದ್ರ ಸಿಂಧು ಬಲ್ಲಾಳ ಅಂತ. ಇವ್ ಕತಿ ದೊಡ್ಡದಾವ, ಏನ್ ಕತಿ ಹೇಳಂಗಿಲ್ಲ ಈಗ. ಸತಿ ಪತಿ ರತಿ ಭೋಗೋಪಭೋಗ ವಿಳಾಸವ ಬಿಟ್ಟನೆ ಸಿಂಧು ಬಲ್ಲಾಳನು. 2 ಉದಾಹರಣೆ ಕೊಟ್ಟರು. ಉದಾಹರಣೆ ಕೊಟ್ಟು ಏನ್ ಹೇಳ್ತಾರೆ? ಇದು ಇರೋದು ಮುಖ್ಯ. ನಿಮ್ಮ ಮುಟ್ಟಿ ಪರಧನ ಪರಸತಿಯರಿಗೆಳೆಸಿದಡೆ ನಿಮ್ಮ ಚರಣಕ್ಕೆ ದೂರ ಕೂಡಲ ಸಂಗಮ ದೇವ. ನಿನ್ನೆ ಪ್ರಶ್ನೆ ಇರೋದು ಇಲ್ಲೇ ಐತಿ. ಅದು ಅವ್ರು ಕೇಳಿರೋ ಅಭಿಪ್ರಾಯ ಗೂಢಾರ್ಥ ಇಲ್ಲೇ ಅದ. ಇದ ವಚನವನ್ನ ಮನುಷ್ಯನ ಇಟ್ಕೊಂಡ್ ಅವ್ರು ಪ್ರಶ್ನೆ ಮಾಡ್ಯಾರ ನೋಡ. ನಿನ್ನೆ ಪ್ರಶ್ನೆ ಬಂದಿರೋದು. ಹೌದ್ರಪ್ಪ, ಸತ್ಯ. ನಮಗೆಲ್ಲ ಪಕ್ಕ ಗೊತ್ತಾಕದ್ರಿ ಶಿವ. ಇದನ್ನ ಮನುಷ್ಯನ ಇಟ್ಕೊಂಡು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಏನದ ಗೊತ್ತಾನ ಇಲ್ಲಿ ಉತ್ತರ. ನಿಮ್ಮ ಮುಟ್ಟಿ ಅಂದ್ರೆ ಏನು?
ಇದು ಮುಖ್ಯ ಇರೋದು. ನಿಮ್ಮ ಮುಟ್ಟಿ, ಈಗ ನೀವು ಈ ಒಂದು ಪದಕ್ಕ ನಿಮ್ಮ ಮುಟ್ಟಿ ಅನ್ನೋ ಒಂದು ಪದಕ್ಕ ಶ್ರೀಮನ್ ನಿಜಗುಣರ ಆ ಪದ್ಯ ಕೊಡ್ತದ್ರಿ. ಯಾವುದು ನೀವ ಉದಾಹರಣೆ ಕೊಟ್ಟಿದ್ರಲ್ಲ, ಯಾವುದು ಲೋಕ ಜಾನನು ಲೌಕಿಕ ಪರಮಾರ್ಥವೆರಡ ಮಾನದೆ ಕೂಡಿ ನಡೆಸುತಿಹ ಇಂತು ಅಂತ ನಡೆಸುತಿಹನು ಇಂತು ಅನ್ನುವಂತ ಇದು ನೀತಿ ಕ್ರಿಯೆ ಆಚರಿಸಲದ 16ನೇ ಪದ್ಯ. ಹೌದಿಲ್ರಿ? ಇದಂತೂ ಸ್ಪಷ್ಟ ಅದ. ಜಾಣ ಯಾರಿಗಂತಾರಪ್ಪ ಅಂತಂದ್ರೆ ಲೌಕಿಕವನ್ನ ಪರಮಾರ್ಥವನ್ನ ಅಂದ್ರೆ ಎರಡೂನು ಲೌಕಿಕವನ್ನು ಮತ್ತು ಪರಮಾರ್ಥವನ್ನು ಹೆಂಗ್ ಮಾಡ್ತಾನ? ಮಾನದೆ ಕೂಡಿ ನಡೆಸುತ್ತಿಹನು ಅಂತದ. ಮಾನದೆ ಅಂತಂದ್ರೆ ಏನು? ಬಿಡಲಾರ್ದ. ಹೌದಲ್ರಿ? ಎರಡೂ ಬಿಟ್ಟಿಲ್ಲ, ನಡೆಸ್ತಾಕತ್ತಾನ ಅಂತದ್ರ ಅರ್ಥ. ನಾನೇನ್ ಹೇಳಿದ್ದೆ? 75 ಭಾಗ ಪರಮಾರ್ಥದಾಗಿರ್ಬೇಕು, ಒಂದು 25% ಲೌಕಿಕರಾಗಿ ಇರ್ತಾರ ಅಂತ ಹೇಳಿದ್ದೆ ನಾ. ನಿಜಗುಣ ಶಿವಯೋಗಿಗಳು ಕೂಡ ಹಂಗ ಹೇಳ್ಯಾರ. ನಾನು ಅದನ್ನ ಸಿದ್ಧ ಮಾಡ್ತೀನಿ ಹೆಂಗ ಅನ್ನೋದು ನೋಡ್ರಿ. ಇಲ್ಲಿ 3 ಚರಣಗಳದಾವ ಈ ಪದ್ಯಕ್ಕೆ. ಈ 3 ಚರಣದಲ್ಲಿ 3 ಸಾಧನ ಹೇಳ್ಯಾರ ಅವ್ರು. ಮೊದಲನೇ ಸ್ಟೆಪ್ ಹೆಂಗಿರ್ತದ, 2ನೇ ಸ್ಟೆಪ್ ಹೆಂಗಿರ್ತದ, 3ನೇ ಸ್ಟೆಪ್ ಹೆಂಗಿರ್ತದ, ಒಬ್ಬ ಸಾಧಕ ಜೀವನ್ ಮುಕ್ತಾವಸ್ಥೆಯನ್ನು ಹೊಂದಿದಂತ ಹೆಂಗಿರ್ತಾನ ಅನ್ನೋದು ಪ್ರಕ್ರಿಯೆ ಅದ ಇಲ್ಲಿ ಇಡೀ ಪದ್ಯದಲ್ಲಿ. ಹೆಂಗ್ ಹೇಳ್ತಾರ ಕೇಳಿ ಅವ್ರು. ಮೊದಲನೇದು ಏನಂತಾರಂತಂದ್ರ, ತರುಣಿಯ ಮೊಲೆಯೊಂದನು ಉಣುತಲು ಅನುಗನು ಅನ್ಯಕರದೋಳ್ ಉಳಿದ ಕುಚಾಗ್ರವನು ಹೋಗುವಂತೆ. ಇದು ಉದಾಹರಣ ಎಲ್ಲ ತಾಯಿಯಂದ್ರಿಗೆ ಗೊತ್ತದರಿ, ಇದು ಅವ್ರ ಅನುಭವದ ಮಾತು. ಒಬ್ಬಕ್ಕೆ ತಾಯಿ ತನ್ನ ಮಗುವಿಗೆ ಮೊಲೆ ಹಾಲನ್ನ ಉಣ್ಸಾಕತ್ತಾಳ ಅಂತ ಇಟ್ಕೋರಿ. ಆ ಉಣಿಸ್ಬೇಕಾದ್ರ ಆ ಮಗು ಏನ್ ಮಾಡ್ತದ ಅಂತಂದ್ರ, ನಿಜಗುಂಡ್ರು ಬರೀತಾರ, ಆ ಅನುಗ ಅಂತಂದ್ರ ಮಗ, ಕೂಸು, ಅದು ತಾಯಿಯ ಒಂದ್ ಮೊಲೆ ಹಾಲನ್ನ ಉಣ್ತಿರ್ತದ. ತರುಣಿ ಅಂದ್ರೆ ಇಲ್ಲಿ ತಾಯಿ. ತರುಣಿ ಅಂತಂದ್ರೆ ಯೌವನಾವಸ್ಥದ ಹುಡುಗಿ ಅಂತ ತಿಳ್ಕೊಬೇಡ್ರಪ್ಪ. ಮತ್ತ ತರುಣಿ ಅಂದ್ರ ತಾಯಿ. ತರುಣಿಯ ಮೊಲೆ ಒಂದನು ಉಣುತಲು ಅನುಗನು, ಒಂದು ಮೊಲೆಯನ್ನ ಆ ಮಗು ಕುಡಿಯಾಕತ್ತದ. ಅನ್ಯಕರದೋಳ್ ಉಳಿದ ಕುಚಾಗ್ರವನು ಓವುವಂತೆ, ಈ ಕಡೆ ಕುಡಿತಿರ್ತದ ಜೊತೆಗೆ ತನ್ನ ಇನ್ನೊಂದು ಕೈಯನ್ನ ಎಲ್ಲಿಟ್ಟದ, ಅದು ಇನ್ನೊಂದು ಮಲ್ಲಿನ ಇಟ್ಟಿರ್ತದ. ಹೌದಿಲ್ರಿ? ಇದೆಲ್ಲಾ ತಾಯಿಯಂದ್ರಿಗೆ ಎಲ್ಲಾ ಮನೆಯೊಳಗ ಎಲ್ಲಾರು ನೋಡಿರ್ತಕ್ಕಂಥ ದೃಶ್ಯ ಇದು. ಈ ಉದಾಹರಣೆ ಕೊಟ್ಟು ನಿಜಗುಣ ಶಿವಯೋಗಿಗಳು ಏನ್ ಹೇಳಕತ್ತಾರ ನೋಡ್ರೆ. ಸಾಧನಾ ಪ್ರಾರಂಭ ಆಗೋದು ಹಿಂಗ, ನರ ಜನ್ಮವಿಡಿದು ಇಹ ಭೋಗಾನುಭವದೋಳ್ ಪರಲೋಕ ಗತಿಯ ಸಾಧನದೋಳ್ ಒಂದಿಹನು ಅಂತ. ಇದು ಮೊದಲನೇ ಸ್ಟೆಪ್. ಇದು ಇಲ್ಲಿ ಜೀವನ್ ಮುಕ್ತ ಸ್ಥಿತಿ ಐತೇನ ಇಲ್ಲಿ ಶಂಕರಣ್ಣವ್ರ ಜೀವನ್ ಮುಕ್ತ ಸ್ಥಿತಿಯ ವಿವರಣೆ ಐತೇನಿಲ್ಲೇ? ನಾನು ನಿಮ್ಗೆ ಕೇಳಕತ್ತೀನಿ, ಜೀವನ್ ಮುಕ್ತ ಸ್ಥಿತಿ ವಿವರಣೆ ಮಾಡ್ಯಾರ ಇಲ್ಲಿ ಪದ್ಯದಲ್ಲೇ? ಇಲ್ರಪ್ಪ, ಇಲ್ಲ. ಈಗ ಕೇಳ್ರಿ, ನಾನು ಏನ್ ಕೇಳಕತ್ತೀನಿ ಅಷ್ಟೇ ಹೇಳ್ರಿ, ನಂತರ ನಿಮಗ್ ಡಿಟೇಲ್ ಗೊತ್ತಾಗ್ತದೆ. ಈಗ ಮೊದಲನೇ ಚರಣದೊಳಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನ್ ಹೇಳಕತ್ತಾರ? ಸಾಧನದೋಳ್ ಒಂದಿಹನು, ಸಾಧನ ಹಿಡ್ಕೊಂಡ್ ಅದಾನ ಅಂತ ಹೇಳಕತ್ತಾರ ಈಗ. ಅರ್ಥ ಆಯ್ತಾ? ಕ್ಲಿಯರ್ ಅದ ಇಲ್ರಿ? ಕ್ಲಿಯರ್ ಅದ. ಅದಾನ ಅಂತ ಹೇಳ್ತಾರೋ? ಹೆಂಗದಾನ? ಸಾಧನದೋಳ್ ಒಂದಿಹನು ಅಂದ್ರ ಸಾಧನದಾಗದಾನವ. ಹೆಂಗದಾನ? ಇಹ ಭೋಗಾನುಭವನೂ ಅದ, ಜೊತೆಗೆ ಪರಲೋಕ ಗತಿಯ ಸಾಧನನೂ ಅದ.
ಪರಲೋಕ ಗತಿ ಅಂತಂದ್ರ ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋಗ್ಬೇಕು, ಅಥವಾ ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಅಥವಾ ವೈಕುಂಠಕ್ಕೆ ಹೋಗ್ಬೇಕು, ಶಿವಲೋಕಕ್ಕೆ ಹೋಗ್ಬೇಕು, ಇವೆಲ್ಲ ಪರಲೋಕಗಳು. ಅರ್ಥ ಆತಿಲ್ರಿ? ಪರಲೋಕ ಗತಿಯ ಸಾಧನದೋಳ್ ಒಂದಿಹನು. ಇದು ಮೊದಲನೇ ಹಂತದ ಸಾಧಕ. ಹಿಂಗಿರ್ತಾನ. ಫಸ್ಟ್ ಎಲ್ಲ ಹಿಂಗೆ ಇರ್ತಾರ. ಮುಂದೆ ಏನಾಗ್ತದ ನೋಡಿ, ಎರಡನೇ ಚರಣದಲ್ಲಿ ಬದಲಾವಣೆ ಆಗ್ತದ. ಕೊನೆಯವರೆಗೂ ಬಿಡುದಿಲ್ಲವ. ಸಂಸಾರ ತ್ಯಾಜನಿ ಅಲ್ಲ, ಸಂಸಾರದಾಗ ಇರಬೇಕು, ಸ್ಪಷ್ಟತೆ ಐತೆ ಅದು. ಆದ್ರ ಅಲ್ಲಿ ನಿಮ್ಮ ನಂಬಿ ಅಂತ ಬಸವಣ್ಣರು ಹೇಳಲ್ಲ, ಅದಕ್ಕೆ ಹೇಳಕತ್ತೆ ನಾನು ಹೆಂಗ ಇರ್ತದ ಸ್ಥಿತಿ ಕಥನ ಅನ್ನೋದು ಇದು ಪದ್ಯ. ಮುಂದ್ ಏನಾಗ್ತದಪ್ಪ ಅಂತಂದ್ರೆ, ಎರಡನೇ ಉದಾಹರಣೆ ಕೊಡ್ತಾರ ನೆಚ್ಕೊಂಡ್ರು. ಕೊಳನ ಹೊಕ್ಕ ಅರೆ ಒಡಲಿನ ತಂಪು ಬಿಸಿಲಿನ ಜಳವನು ಮಿಕ್ಕ ಮೈಯೋಳ್ ಕಾಣ್ಬನಂತೆ. ಇದು ಉದಾಹರಣೆ. ಇದು ಜಳಕ ಮಾಡಿದ್ರಿ ಶಂಕರನ ಯಾವಾಗ ಹಿಂಗ? ಹೇಳ್ರಪ್ಪ, ವಿಶೇಷ ಹೇಳ್ರಿ. ಮಾಡಿದ್ರಿ ಅಲ್ಲ ಜಳಕ? ನಾನ್ ನಿಮ್ಗೆ ಕೇಳಕತ್ತೀನಿ, ಜಳಕ ಮಾಡಿದ್ರೇನ ಹಿಂಗ ಮಾಡ್ಯಾರಪ್ಪ, ಹಿಂಗ್ ಮಾಡ್ಯಾವ್ರಿ. ಅಲ್ಲಿ ನಿಮ್ಮ ಹೆಂಗಿರತ್ತ ಗೊತ್ತೇನ್ರಿ? ನದಿಯೊಳಗ್ ಹೋದಿ ತಿಳ್ಕೊರಿ ನೀವು. ಈ ಕಡೆ ಸೂರ್ಯೋದಯ ಆಗಿರ್ಬೇಕು, ಮ್ಯಾಗ ಬಿಸಿಲು ಬರ್ತಿರ್ಬೇಕು, ನದ್ಯಾಗ ಹೋಗಿರ್ಬೇಕು. ಹೆಂಗಿರುತ್ತ ಗೊತ್ತೇನ್ರಿ? ಕೊಳನ ಹೊಕ್ಕ. ಕೊಳ ಅಂದ್ರೆ ಒಂದು ಕೆರೆ ಅಂತ ಇಟ್ಕೊನು, ಅಥವಾ ಒಂದ ನದಿ ಅಂತ ಇಟ್ಕೊನು ನಾವೀಗ ಸದ್ಯಕ್ಕ. ಅಲ್ಲಿ ಹೋಗ್ಯಾನೊಬ್ಬ. ಹೆಂಗ್ ಹೋಗ್ಯಾನ? ಕೊಳನ ಹೊಕ್ಕ ಅರೆ ಒಡಲಿನ. ಅರ್ಧ ಶರೀರ ನೀರಿನ್ಯಾಗ ಮುಳುಗ್ಯದ, ಇನ್ನ ಅರ್ಧ ಹಂಗ ಐತಿ. ಅರ್ಥ ಆತಿಲ್ರಿ? ಅರೆ ಒಡಲಿನ ತಂಪು ಬಿಸಿಲಿನ ಜಳವನು. ಎರಡು ಅದಾವ. ತಂಪು ನೀರ್ ಕೆಳಗ ಅರ್ಧ ತಕ ತಂಪಾಗೈತಿ, ಮ್ಯಾಗಿನ ಬಿಸಿಲ ಅರ್ಧ ಬಿಸಿಲು ಬಿಡ್ತದ. ಇದು ಉದಾಹರಣೆ. ಹೌದಿಲ್ರಿ? ಎಲ್ಲರಿಗೂ ಅನುಭವ ಇರ್ತದ ಇದು. ಸಾಮಾನ್ಯ ಎಲ್ಲ ಜಳಕ ಮಾಡಿರ್ತಾರ್ರಿ. ಮಿಕ್ಕ ಮೈಯೋಳ್ ಖಾನ್ ಬಂತೆ. ಮೇಲಿನ ಕಡೆ ಬಿಸಿಲು ಬಡಿಯಾದೈತಿ, ಕೆಳಗೆಲ್ಲ ತಂಪಾಗ್ಯದ. ಈ ಸಾಧಕ ಹೆಂಗಿರ್ತಾನ ನೋಡ್ರಿ, ಸ್ಟೆಪ್ ಚೇಂಜ್ ಆಗ್ತತಿ. ಈಗ ತಿಳಿವಿನ ಸುಖವನು, ಶಬ್ದ ಪ್ರಯೋಗ ಅರ್ಥ ಮಾಡ್ಕೋಬೇಕ. ತಿಳಿವಿನ ಸುಖವನು ವಿಷಯ ಬಾಧೆಯನು ಸಂಗೊಳಿಸುತ್ತ ಸಮಯ ಒಂದರೋಳ್ ಐದು ತಿಹನು. ಈತನ ಸ್ಥಿತಿ ಹೆಂಗದ? ಈ ಸಾಧಕಂದು ಮೊದಲನೇದೊಂದು ಹೇಳಿದ್ರ, ಸಾಧನದಾಗ ಇದ್ದ ಒಂದದು. ಇಲ್ಲೇ ತಿಳುವಳಿಕೆ ಬಂದದ. ಪರಮಾರ್ಥ ಅಂದ್ರೆ ಏನನ್ನೋ ತಿಳುವಳಿಕೆ ಐತಿ ಅವನಿಗೆ. ನಾನ್ ಯಾರಿದ್ದೇನೆ ಅನ್ನೋ ಜ್ಞಾನ ಐತಿ ಈಗ ಅವನಿಗೆ. ಆ ಸ್ವರೂಪದ ಸುಖ, ತಿಳಿವಿನ ಸುಖ ಅಂತಂದ್ರೆ ಆತ್ಮಜ್ಞಾನದ ಸುಖ, ನಿಜ ಅರಿವಿನ ಸುಖ. ಆ ಸುಖನೂ ಅದ, ಜೊತೆಗೆ ವಿಷಯ ಬಾಧಾನೂ ಅದ. ಇದು 100% ಸಾಧಕರಿಗೆ ಈ ಅನುಭವ ಇರ್ತದ ರೀ. ಆತ್ಮಜ್ಞಾನದ ಅನುಭವ ಇಲ್ಲೇನು ಐತಿ. ದುಃಖ ಆಗತಿಲ್ಲೇನು ಪ್ರಪಂಚದ, ಅದು ಆಗಕತ್ತತಿ. ಇವ್ರು ಹೆಂಗಿರ್ತಾರಂತಂದ್ರೆ ಸಂಗೊಳಿಸುತ್ತೆ ಎರಡು ಸುಖ. ಸುಖ ಆತ್ಮಜ್ಞಾನದ ಸುಖನ, ಮತ್ತೆ ವಿಷಯ ಸುಖ ಅಲ್ಲ. ಇದು ಲಕ್ಷಣ ಇಟ್ಕೊಳ್ಳಿ. ಸುಖ ದುಃಖವನ್ನ ಸಮಾನವಾಗಿ ನೋಡ್ತಾನ ಅನ್ನುವಂತ ಲೌಕಿಕ ಸುಖ ದುಃಖವನ್ನ ಸಮಾನವಾಗಿ ನೋಡ್ತಾನ ಅಂತ ಹಿಂಗ್ ತಿಳ್ಕೊಬ್ಯಾಡ್ರಿ. ಆತ್ಮಜ್ಞಾನದ ಸುಖ ಅದ, ವ್ಯಾವಹಾರಿಕ ಉಪಾದಿಯಿಂದ ಆಗುವಂತ ದುಃಖನೂ ಅದ. ಎರಡೂ ಸಮಾನದಿಂದ ನೋಡ್ತಾರ. ಉದಾಹರಣಾರ್ಥವಾಗಿ ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್ ಆಗಿತ್ತವ್ರಿಗೆ, ರಮಣ ಮಹರ್ಷಿಗಳು ಕ್ಯಾನ್ಸರ್ ಆಗಿತ್ತವ್ರಿಗೆ. ತಿಳಿವಿನ ಸುಖ ಇಲ್ಲೇನವ್ರಿಗೆ? ಆತ್ಮಜ್ಞಾನದ ಸುಖ ಐತಿ ಇಲ್ಲೋ? ಐತಿ. ಶರೀರದ ದುಃಖ ಅದು ಐತಿ. ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಆತ್ಮಜ್ಞಾನದ ಸುಖ ಇತ್ತೋ ಇಲ್ಲೋ? ಐತಿ. ತಿಳಿವಿನ ದುಃಖ, ಇದು ಶರೀರಕ್ಕೆ ಅವ್ರಿಗೆ ಕೊನೆಗೆ ಕ್ಯಾನ್ಸರ್ ಆಯ್ತಲ್ಲ ಶರೀರಕ್ಕೆ, ಅದು ನೋವು ಆಗ್ತದ ರೀ. ಏನ್ ಇದನ್ನಿಲ್ಲ, ಎಲ್ಲರಿಗೂ ಆಗ್ತದ. ಆತ್ಮಜ್ಞಾನದ ಸುಖಾನು ಇರ್ತದ. ಹಿಂಗೂ ಇರ್ತಾರ. ಅರ್ಥ ಆಯ್ತಿಲ್ರಿ? ಇದು ಎರಡನೇದು. ಮೂರನೇದು ಮುಖ್ಯವಾದ ಮಾತು ಹೇಳವ್ರ ಏನದ ನಿಜಗುಣರು ಅಲ್ಲಿ ಇರ್ತಾರ. ಏನಂತಾರ?
ಪರನ ಸಂಗದ ಸೊಗಸನು. ಮಾತ್ ಎಷ್ಟ್ ಚಂದದ ನೋಡ್ರಿ ಇದು. ಪರನ ಸಂಗದ ಸೊಗಸನು ಮರೆಯದೆ ನಿಜ ನಿಜ ಪುರುಷನೋಳ್ ಒಂದುವ. ಒಬ್ಬಕ್ಕೆ ಏನ್ ಮಾಡ್ಯಾಳ, ಒಬ್ಬನನ್ನ ಅತಿಶಯವಾಗಿ ಪ್ರೀತಿಸ್ತಾಳ. ಅತಿಶಯ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಾಳ ಅಂತ ಇಟ್ಕೊಂಡು ಅವನು ಆಕೆಯನ್ನ ಪ್ರೀತಿಸ್ತಾನ. ಆದ್ರೆ ಏನಾಯ್ತು, ಬೇರೆ ಕಡೆ ಆಕೆ ಲಗ್ನ ಮಾಡಿ ಕೊಟ್ರು. ಇಬ್ಬರದು ಪ್ರೇಮ ಪ್ರಕರಣ, ಪ್ರೇಮ ಬಹಳ ಪ್ರೇಮ ಅದ, ಆದ್ರ ಲಗ್ನ ಬೇರೆ ಕಡೆ ಆಗ್ಯದರಿ. ಈ ತರ ಹೀಗೆಲ್ಲ ನೋಡಿರ್ತೇವೆ ನಾವು, ಆಗಿರ್ತತಿ. ಏನ್ ಆಗ್ತದಪ್ಪ ಅಂತಂದ್ರ, ಪರಣ ಸಂಘದ ಸೊಗಸು ಆ ಪ್ರೇಮವನ್ನ ಎಂದೂ ಮರೆಯಂಗಿಲ್ಲಕ್ಕೆ. ಇದು ನೆನಪಿಟ್ಕೋರಿ. ಮರಿತದ ಗಂಡ ನೀವು ಬೇಕಾದ ಮಾಡ್ಲಿ, ಆದ್ರ ಆ ಪ್ರೇಮದ ಸುಖ ಹೋಗುದಿಲ್ರಿ. ಇದು ಬಹಳ ಮಂದಿ ಅನುಭವದ ಮಾತಿದ ನಾ ಹೇಳೋದು. ನಿಜಗುಂಡ್ರು ಅದನ್ನ ಹೇಳ್ಯಾರಲ್ಲಿ, ಪರನ ಸಂಘದ ಸೊಗಸನು ಮರೆಯದೆ ನಿಜ ಪುರುಷನೋಳ್ ಅಂದ್ರ ತಾಳಿ ಕಟ್ಟಿದ ಗಂಡ, ನಿಜ ಪುರುಷನೋಳ್ ಒಂದುವ ಪುಚ್ಛಲಿಯಂತೆ. ಪುಷ್ಚಲಿ ಅಂತ ಕರ್ದಾರ ಅವರು. ಪುಷ್ಚಲಿ ಅಂತಂದ್ರ ಇದು ಕೂಡ ಒಂಥರದ ವ್ಯಭಿಚಾರ ರೀ. ಮನ ಬೆರೆತಂದ್ರ ಅದು ಲಗ್ನ ರೀ. ಮನಸ್ಸು ಒಂದ್ ಕಡೆ ಇರೋದೊಂದ್ ಕಡೆ, ಆತರ ಅದಕ್ಕ ವ್ಯಭಿಚಾರ ಅಂತ ಕರೀತಾರ. ನಿಜಗುಂಡ್ರೆ ಬರ್ತಾರ ವ್ಯಭಿಚಾರ ಅಂತ. ಪುಚ್ಛಲಿ ಅಂದ್ರೆ ವ್ಯಭಿಚಾರ ಸ್ತ್ರೀ. ಲಗ್ನ ಆಗ್ಬೋದು ಬೇರೆ ದರ್ಶನ ಗಟ್ಟ, ಆದ್ರ ಆ ಪ್ರೇಮ ಇರೋದಿಲ್ರಿ. ಇದು ಉದಾಹರಣೆ ಕೊಟ್ಟಾರ ಅವ್ರು. ಇದು ಮಾರ್ಮಿಕ ವಿಚಾರ ಅದನ್ನ, ಇದು ಅಷ್ಟು ಸರಳ ತಿಳ್ಕೊಬೇಡ್ರಿ. ಈ ವಿಚಾರ ಮಾಡ್ತಾರ ಇಂಥದಲ್ಲಿ. ಇದು ನಿಜವಾದ ಪ್ರೇಮ ಮಾಡಿರ್ತಾರ, ಲಗ್ನ ಬೇರೆ ಕಡೆ ಆಗೈತಿ, ಹಿಂಗ್ ತಗೋಬೇಕಾದ್ರ ಅಂದ್ರ ಕರೆಕ್ಟ್ ಕೊಡ್ತೈತ. ಇಲ್ಲಿ ಸಿದ್ಧಾಂತದ ಏನ್ ಹೇಳ್ತಾರ ಗೊತ್ತನ ಅವರು, ಗುರು ಶಂಭುಲಿಂಗದ ನೆಲವು ನೆಲೆಸಿ. ನೆಲೆಸಿ ಪದ ಬಳಸಿರೋದು ಕೊನೆ ಚರಣದಲ್ಲಿ. ಮೊದಲನೇ ಚರಣದಲ್ಲಿಯೂ ಅದು ನೆಲೆಸಿಲ್ಲ ಇಲ್ಲ. ಎರಡನೇ ಚರಣದಲ್ಲಿ ತಿಳಿವಿನ ಸುಖಾನೂ ಅದ, ವಿಷಯ ಬಾಧಾನೂ ಅದ. ಆದ್ರೆ ಇಲ್ಲೇನಾಗ್ಯಾರ, ನೆನಪು ನೆಲೆಸದ. ಇದು ವಿಶೇಷ. ಅಲ್ಲಿ ಗಟ್ಟಿಯಾಗಿ ನಿಂತದ. ಹೆಂಗ ಆ ಪ್ರೇಮಿ ಹಂಗ ಅರ್ಥ ಆತಿಲ್ರಿ, ಹಂಗ ಗಟ್ಟಿಯಾಗಿ ನಿಂತದ. ಮತ್ ಹೆಂಗಿರ್ತಾನವ ಯೋಗಿ, ಬಾಹ್ಯ ಪರಿಕರದ ಅಭಿರತಿಯನ್ನು ಪಿಂಗದಿಹನ. ಹೊರಗಿನ ವಿಷಯಗಳ ಅಭಿರತಿ ಇರಂಗಿಲ್ಲೇನು. ಅಭಿರತಿ ಅಂತಂದ್ರ ಪ್ರೇಮ ಇರ್ತದ, ಆದ್ರ ಹಂಗಿರಂಗಿಲ್ಲ. ಅರ್ಥ ಆತಿಲ್ರಿ. ಆ ಹೆಂಡತಿದು ಗಂಡನ ಮ್ಯಾಗ ಪ್ರೇಮ ಇರಂಗಿಲ್ಲೇನು, ಇರ್ತದ. ಮಕ್ಕಳ ಮ್ಯಾಗ ಪ್ರೇಮ ಇರಂಗಿಲ್ಲೇನು, ಇರ್ತದ. ಆದ್ರ ಪ್ರಿಯಕರಣ ಮ್ಯಾಗ ಇರುವಂತ ಪ್ರೇಮ ಹಂಗಿರ್ತದೇನದು, ಇರುವುದಿಲ್ಲ. ಇದು ನಿಜವಾದ ಮಾತದರ ಇದು. ಹಂಗಿರುವುದಿಲ್ಲ. ಅದು ಎಷ್ಟ ಅನ್ರಿ ನೀವು, ಪ್ರೇಮಿ ಮ್ಯಾಗ ಇರ್ತದ ಚಿತ್ತ. ಹಂಗ ಆತ್ಮಜ್ಞಾನಿ ಹೆಂಗಿರ್ತಾನಿಲ್ಲೇ, ಆ ನೆನಪು ನೆಲೆಸದರಿ, ಅದು ಹೋಗುದಿಲ್ಲ. ಅದಕ್ಕೆ ಬಸವಣ್ಣನವ್ರು ಏನ್ ಹೇಳ್ಯಾರ ಗೊತ್ತನ್ರಿ, ಇಲ್ಲಿ ನಿಮ್ಮ ಮುಟ್ಟಿ ಪದ ಅಂತಂದ್ರ ಗಟ್ಟಿಯಾಗಿ ನೆಲೆಸದರಿ. ಅದು ಪರಮಾತ್ಮನನ್ನ ಹೊಂದೇನ ಅಲ್ರಿ. ಹಿಂಗಿರ್ತಾರ. ನಿಮ್ಗೆ ಹೇಳ ನಿಜವಾಗಿ ಹೇಳ್ತಾನ ಕೇಳ್ರಿ, ಹೆಂಗಿರ್ತದಂತಂದ್ರ ಸಾಧನ ಹೆಂಗ್ಯಾಂಗ್ ಅಂತರ್ಮುಖ ಹಾಕೋತ್ ಆತ್ಮಸುಖ ಸಿಗತೈತಂತಂದ್ರೆ, ಆತ್ಮಸುಖ ಪ್ರಾಪ್ತಿ ಆಗೈತಂತಂದ್ರ ಆ ವ್ಯಕ್ತಿ ಗೃಹಸ್ಥ ಸನ್ಯಾಸಿ ಇದು ಸಂಬಂಧ ಬರಂಗಿಲ್ಲ. ಇದು ವ್ಯವಹಾರನೇ ಇಲ್ಲಿದು. ಎಲ್ಲಿ ಆತ್ಮಸುಖದ, ಎಲ್ಲಿ ಗೃಹಸ್ಥ, ಎಲ್ಲಿ ಸನ್ಯಾಸಿ, ಎಲ್ಲಿದ್ ಯಾವ್ದು ಏನಿಲ್ಲ ಇಲ್ಲ. ಅತ್ಯಾಶ್ರಮಿ ಅಂತ ಕರೆದಾರ ನಿಜಗುಂಡ್ರ ಅವ್ರಿಗೆ. ಅವ್ ಯಾವ ಆಶ್ರಮಕ್ಕೆ ಸಂಬಂಧಪಟ್ಟಾವಿಲ್ಲ. ಮನ್ಯಾಗ ಇರಬಹುದು, ಹೆಂಡತಿ ಮಕ್ಕಳ ಜೊತೆ ಇರಬಹುದು, ಆದ್ರ ಆನಂದದ ಘನ ಆಗಿರ್ತಾರ ಅವ್ರು.
ಪ್ರತಿ ಸುಖ ಹೊಂತಿರಬಹುದು, ಆದ್ರೆ ಇನ್ನೊಂದು ಖರೆ ಹೇಳ್ತಾನೆ ಕೇಳ್ರಿ, ಯಾವುದೇ ಸುಖವನ್ನ ಅನುಭವಿಸಿದ್ರು ಅದು ಬ್ರಹ್ಮ ಸುಖ ಅಂತ ಗೊತ್ತಿರ್ತವ್ರಿ. ಯಾವುದೇ ಉಣ್ಣೋದು, ನೋಡೋದು, ಕೇಳೋದು, ಮಾತನಾಡುವುದು ಎಲ್ಲಾ ಆನಂದದ ಮೂಲ ಆ ಪರಬ್ರಹ್ಮವೇ ಅನ್ನೋದು ಜ್ಞಾನ ಇರ್ತದ. ಎಲ್ಲೇ ಬರ್ಲಿ ವಿಷಯ ಮುಖವಾಗಿ ತೋರುವಂತ ಸುಖನೂ ಕೂಡ ವಾಸ್ತವಿಕವಾಗಿ ಅದರದೇ ಅದು. ಆದ್ರ ನಾವು ತಪ್ಪು ತಿಳುವಳಿಕೆಯಿಂದ ವಿಷಯದಿಂದ ಬಂತು ಅಂತ ತಿಳ್ಕೊಂಡೇವಿಷ್ಟೇ. ಈ ಜ್ಞಾನ ಅವ್ರಿಗೆ ಇರ್ತದ ರೀ. ಹಿಂಗಾಗಿ ಅವ್ರು ಪೂರ್ಣ ಬ್ರಹ್ಮ ಸ್ವರೂಪರೇ ಆಗಿರ್ತಾರ. ಅದಕ್ಕೆ ಮುಟ್ಟೋದು ಅಂತ ಕರೀತಾರೆ. ಹಿಂಗಿರುವಂತ ಮಹಾತ್ಮ ಯಾಕ ಹೊರಗಿನ ದನ, ಹೊರಗಿನ ಸತಿ ಕಡೆ ಎಳಿಸ್ತಾನೆ ಹೇಳಿ ನೋಡೋಣ. ಒಂದ್ ವೇಳೆ ಎಳ್ಸಾಕತ್ತಿದ್ದ ಅಂತಂದ್ರೆ ಸುಖ ಕಡೆನೇ ಆಗಂಗಿಲ್ಲ, ಹೊರಗಿನ ಕಡೆ ಎಳ್ಸಾಕತ್ತಿತ್ತಂತಂದ್ರೆ ಈ ಎಳತೈತ್ರಲ್ಲ, ಎಳತಂತಂದ್ರ ಸುಖ ಇನ್ನ ಅಲ್ಲಿ ಐತಿ. ತಾ ಸುಖ ಸ್ವರೂಪ ಅನ್ನೋ ಜ್ಞಾನ ಇಲ್ಲ ಅವ್ರಿಗೆ. ಸುಖ ಅನ್ನೋದು ಬೇರೆ ಕಡೆ ಅದ. ಎಲ್ಲಿ ಅದ? ಬಸವಣ್ಣವರು ಅಭಿಪ್ರಾಯ ಪಟ್ಟಾರ, ಪರಧನದಲ್ಲಿನ ಸುಖ ಐತಿಪ್ಪ. ಲಗ್ನ ಆಗೈತಿ, ಆದ್ರೂ ಇನ್ನ ಬೇರೆ ಬೇರೆ ಸ್ತ್ರೀಯರಲ್ಲಿ ಸುಖ ಐತಿ ಅಂತ ಇಂತ ಮೂರ್ಖ ಮನುಷ್ಯನಿಗೆ ಆತ್ಮಜ್ಞಾನ ಆಗ್ತದೇನು? ಎಂದರೆ ಸಾಧ್ಯ ಅದರಿ ಅದು? ಬಸವಣ್ಣ ನಿಮ್ ಚರಣಕ್ಕೆ ದೂರ ಅಲ್ಲ, ನಿಮ್ ಪಾದನ ಸಿಗಂಗಿಲ್ಲ ಅವ್ರಿಗೆ. ಭಗವಂತನ ಪಾದ ಹೋಗ್ಲಿ, ನಾನು ಒಂದು ಮಾತು ಎಡಿಷನ್ ಮಾಡ್ತೇನೆ ಅದಕ್ಕ. ಸಂತರ ಸಂಘ ಸಿಗಂಗಿಲ್ಲ ಅವನಿಗೆ. ನಿಜವಾದ ಸಂತ ಮಹಾತ್ಮರ ಸಂಘ ಸಿಗಂಗಿಲ್ಲ. ಭಗವಂತಂತೂ ದೂರಿನ ಮಾತಾಡ್ರಿ, ಅರ್ಥ ಆತಿಲ್ರಿ? ಇಂಪಾರ್ಟೆಂಟ್ ಇದು. ಇನ್ನ ಈ ಗೃಹಸ್ಥ ಜೀವನ್ಯಾಗಿರುವಂತ ಯೋಗೇಶ್ವರ ಹೆಂಗಿರ್ತಾನ? ಹೆಂಗೂ ಇರಬಹುದು, ಅವ್ನಿಗೆ ಯಾವ ವಿಧಿ ನಿಯಮಗಳಿಲ್ಲ. ಆದ್ರ ಆತನ ಮನಸ್ಥಿತಿ ಹೆಂಗಿರ್ತದ ಗೊತ್ತದೇನ್ರಿ? ಆತನ ಮನಸ್ಥಿತಿ ಒಬ್ಬ ಸಾಮಾನ್ಯ ಲೌಕಿಕ ವಿಷಯ ಭೋಗವೇ ಪ್ರಧಾನ ಅಂತ ತಿಳ್ಕೊಂಡಿರ್ತಾನಲ್ಲ, ಹಂಗ ಈತನ ವ್ಯವಹಾರ ಇರಂಗಿಲ್ಲ. ಗೃಹಸ್ಥಿದ್ರೂ ಅದ್ಭುತ ಗೃಹಸ್ಥ ಜೀವನ ಇರ್ತದ. ಇದಕ್ಕೆಲ್ಲ ಯಾರ್ಯಾರು ಗೃಹಸ್ಥ ಜೀವನ ಇದ್ಕೊಂಡ್ ಜೀವನ್ ಮುಕ್ತ ಮಹಾಸ್ಥಿತಿ ಏನ್ ಹೊಂದ್ಯಾರಲ್ಲ, ಅವ್ರ ಜೀವನ ಚರಿತ್ರೆ ನೋಡ್ರಿ ಹೆಂಗಿದ್ರ ಅವ್ರು. ಬಸವಾದಿ ಶರಣರ ಜೀವನ ಚರಿತ್ರೆ ಏನ ನೋಡ್ರಿ. ಗೃಹಸ್ಥರವ್ರೆಲ್ಲಾರು ಹೆಂಗಿದ್ರು ಅವ್ರು. ಈ ಕಡೆ ಏಕನಾಥರು, ಅವ್ರ ಜೀವನ ಚರಿತ್ರೆ ನೋಡ್ರಿ ಹೆಂಗಿದ್ರು. ಹಿಂದಿನ ಋಷಿಗಳು ಹೆಂಗಿದ್ರು, ಅವ್ರ ಜೀವನ ಚರಿತ್ರ ಸಾಮಾನ್ಯ ಜೀವನದಂಗ ಇರಂಗಿಲ್ಲ. ಅವ್ರು ವಿಶೇಷ ಇರ್ತಾರೆ. ಯಾವುದೇ ಕಾರ್ಯ ಮಾಡಿದ್ರು ವಿಶೇಷ ಇರ್ತಾರೆ ಎಲ್ಲಾರು. ಕೃಷ್ಣನ ಜೀವನ ಚರಿತ್ರೆ ಏನ ನೋಡ್ರಿ, ವಿಶೇಷ ಅದ. ಒಬ್ರಿಬ್ರು ಹೆಂಡ್ತಿಯರಿಲ್ರಿ ಕೃಷ್ಣನಿಗೆ. ಎಷ್ಟು ಮಂದಿ ಹೆಂಡ್ತಿಯರು? 16,000 ಹೆಂಡ್ತಿಯರಂತ, 64,000 ಮಕ್ಕಳಂತ. ಅಷ್ಟೆಲ್ಲರ ಮಧ್ಯದಲ್ಲಿದ್ರು ಅವನ ಜೀವನ ಚರಿತ್ರೆ ವಿಶೇಷ ಅದ. ಕೃಷ್ಣ ನೋಡ್ರಿ, ಅವ್ ಹಂಗಿರ್ತಾರ ಅವ್ರು ಬ್ರಹ್ಮಜ್ಞಾನಿಗಳು. ಬಸವಣ್ಣನವರು ಪ್ರಧಾನ ಮಂತ್ರಿಗಳಿದ್ರಿ. ಹಣಕಾಸಿನ ಎಲ್ಲಾ ಉಸ್ತುವಾರಿ ಅವ್ರದೇ. ಅವ್ರ ಜೀವನ ಚರಿತ್ರೆ ಹೆಂಗದ? ಅವ್ರಿಗೂ 2 ಮಂದಿ ಹೆಂಡ್ತಿಯರು, ಹೌದಿಲ್ರಿ? ಮಗ ಒಬ್ಬ ಬಾಲಸಂಗಯ್ಯ ಅಂತ. ಹೆಂಗ ಬದುಕ್ರ ಅವ್ರು, ಹೌದಿಲ್ರಿ? ಇವೆಲ್ಲಾ ವಿಚಾರ ಮಾಡುವಂತ ಮಾತದ. ಒಂದು ನಿಜಗುಣ ಶಿವಯೋಗಿಗಳ ಅನುಭವ ಸಾರದಾಗ ಒಂದ್ ಮಾತು ಬರೀತಾರ ಅವ್ರು. ಅದನ್ನ ಹೇಳಿ ಸಮಯ ಆಗ್ತದ. ಇನ್ನೊಂದ್ ಪ್ರಶ್ನೋತ್ತರಕ್ಕೆ ನಾ ಸಮಯ ಕೊಡ್ತೇನ್ರಿ. ಸ್ವಲ್ಪ ಸಮಯ ಆಗವಲ್ತಕ್ಕ, ಆದ್ರ ಸಂಪೂರ್ಣ ವಿಚಾರ ಆಗ್ಲಿ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಇದು ಲಕ್ಷಣ ಇಟ್ಕೋಬೇಕಾದಂತ ಮಾತು. ಮರದೋಳ್ ಇಹುದು ಅಗ್ನಿ. ಎಲ್ಲರಿಗೂ ಗೊತ್ತದ ಗಿಡದಾಗ ಅಗ್ನಿ ಐತಿ ಅಂತೇಳಿ. ಮರದೋಳ್ ಇಹುದು ಅಗ್ನಿ, ಆ ಮರ ನಿಲ್ಲವು ಎಲ್ಲೇ? ಅಗ್ನಿಯಲ್ಲಿ, ಹೌದಿಲ್ರಿ? ಅಗ್ನಿಯು ಮರದೋಳ್ ಇಹುದು, ಅದರೋಳ್ ಆ ಮರ ನಿಲ್ಲವು. ಗಿಡದಾಗ ಬೆಂಕಿ ಐತಿ, ಗಿಡದಾಗ ಅಗ್ನಿ ಐತಿ, ಆದ್ರ ಅಗ್ನಿಯೊಳಗ ಗಿಡ ಇಲ್ಲ. ಸ್ಪಷ್ಟದ ಇದು. ಅಗ್ನಿಯೊಳಗ ಗಿಡ ಬತ್ತಂದ್ರೆ ಏನಾಗ್ತದ? ಸುಟ್ಟು ಹೋಗ್ತದ್ರಿ ಅದು. ಗಿಡದಾಗ ಅಗ್ನಿ ಐತಿ, ಅರ್ಥ ಆಯ್ತಲ್ಲ? ಇದನ್ನ ಹೇಳಿ ನಿಜಗುಣರು ಏನ್ ಹೇಳ್ತಾರಂತಂದ್ರೆ,
ಅವ್ರು ಬಹಳ ಸ್ಪಷ್ಟ ಹೇಳ್ಯಾರ, ಈ ಯೋಗಿ ಸಂಸರಣದೋಳ್ ಇರುತಿಹನು. ಆ ಯೋಗೀಶ್ವರ ಸಂಸರಣದೊಳಗ ಗೃಹಸ್ಥಾಶ್ರಮದಲ್ಲಿ ಇರ್ತಾನ. ಗೃಹಸ್ಥನೇ ಅದಾನವ. ಯೋಗಿ ಅಂದ್ರೆ ಗೃಹಸ್ಥನ. ಮತ್ತ ಇನ್ನೊಂದ್ ಮಾತಾಗದಿ ಗಟ್ಟಿ ಹೇಳ್ಬೇಕಾರೆ, ಯೋಗ ಸಾಧನ ಬಹಳ ಮಂದಿ ಹೇಳ್ತಾರ, ಯೋಗ ಸಾಧನ ಗೃಹಸ್ಥರಿಗೆ ಆಗಂಗಿಲ್ಲ ಅಂತ. ನಿಜಗೊಂಡ್ರೆ ಹೇಳಕತ್ತಾರಲ್ರಿ. ಯೋಗಿ ಎಲ್ಲಿರ್ತಾನ? ಸಂಸರಣದೋಳ್ ಇರುತಿಹನು. ಸಂಸಾರದಾಗ ಇರ್ತಾನ ಯೋಗೀಶ್ವರ. ಆದ್ರ ಸಂಸರಣವು ಆ ಯೋಗಿಯೊಳಗಿಲ್ಲ. ಆದ್ರ ಸಂಸಾರ ಅವನೊಳಗೆ ಇರಂಗಿಲ್ಲ. ಇಟ್ಟು ವ್ಯತ್ಯಾಸ ಅದ ರೀ. ಅರ್ಥ ಆಯ್ತಿಲ್ರಿ? ಅವ ಇರ್ತಾನ ಸಂಸಾರದಾಗ, ಆದ್ರ ಆ ಸಂಸಾರ ಅವನೊಳಗೈತೇನೋ ಇಲ್ಲ. ಇನ್ ನಮ್ಮ ವಿಚಾರ ಮಾಡ್ರಿ, ನಮ್ ಕಡೆ ಜರ ಬರೋಣಲ್ಲ, ನಾವು ಸಂಸಾರದೊಳಗ ಇಲ್ರಿ. ಸಂಸಾರ ಎಲ್ಲಾನ ನಮ್ಮೊಳಗೆ ತುಂಬ್ಕೊಂಡ್ಬಿಟ್ಟದ. ಮತ್ ನಮ್ಮ ಮ್ಯಾಲ ಹೆಸರುಗಳು ಏನೇನ್ ನಮ್ಮ ಶಿವಯೋಗಿಗಳು, ಸಾಧಕರು, ಹಂಗ ಹಿಂಗ 108 ಮ್ಯಾಗ ಹೆಸರು ತುಂಬ್ಕೊಂಡ. ಏನಿಲ್ಲೇ ಶಿವ ನಿಂತಿಲ್ಲ, ಅಲ್ಲೇ ಸಂಸಾರನ ಅದ. ನಾವ್ಯಾಂಗ ಸಾಧ್ಯದ ರೀ? ಅದಕ್ಕೆ ಕಾಡ್ಸಿದ್ರೆ ಹೇಳೋದು ಇದನ್ನ ಬಿಡಪ್ಪ ಅಂತ. ಅರ್ಥ ಆಯ್ತಿಲ್ರಿ? ಶಂಕರಣ್ಣ ಬರೋಬರ್ ಐತ್ರಿ, ಬರೋಬರ್ ಐತಿ. ನಿಮಗ್ ಸಂಶಯ ಕ್ಲಿಯರ್ ಆಯ್ತಲ್ಲ? ಆಯ್ತ್ರಪ್ಪ, ಕ್ಲಿಯರ್ ಆಯ್ತು. ಆದ್ರೆ ಮತ್ತೆ ನಮ್ ಸಂಶಯ ಐತ್ರಿ, ನಿಮ್ಲಿಂದ ಹೋಳಾಯ್ತು. ಅದಕ್ಕ ಕಾಡ್ಸಿದ್ದಿ. ಶರಣ್ ಹೇಳ್ಯಾರ ಅಂದ್ರ ಅದ್ರೊಳಗ ಅರ್ಥ ಇರ್ತದ. ಇಲ್ಲ ಹಂಗೇನ್ ಹೇಳಂಗಿಲ್ಲ ಅವ್ರು. ಹೌದಿಲ್ರಿ? ಮತ್ತ ಯಾರಿಗೇನ ಪ್ರಶ್ನೆ ಅದ ರೀ? ಏನ ಪ್ರಶ್ನೆ ಇದ್ರ ಕೇಳ್ರಿ, ಇವತ್ತು ನಿಮ್ಮದೇ. ಧನ್ಯವಾದಗಳು ಮುರಾಳೆ ಗುರುಗಳಿಗೆ. ಇವತ್ತಿನ ವಿಷಯ ಪ್ರಪಂಚ ಮತ್ತು ಪರಮಾರ್ಥ ಎಂಬ ವಿಷಯದ ಮೇಲೆ ಬೆಳಕು ಚೆಲ್ಲಿ ನಮ್ಮೆಲ್ಲರ ಸಂದೇಹಗಳನ್ನ ನಿವಾರಿಸಿ ಒಂದು ಹೊಸ ಒಂದು ಅನುಭವವನ್ನ ನಮಗೆ ನೀಡಿದ್ದಾರೆ. ಈಗ ಯಾರಿಗಾದ್ರೂ ಪ್ರಶ್ನೆಗಳು, ಸಂದೇಹಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ.